ಈ ಪ್ರಶಸ್ತಿ ಪಡೆಯುವ ಬಗ್ಗೆ ನೀವು ಎಷ್ಟು ಹಣ ಕೊಟ್ಟಿದ್ದೀರಿ ಅಂತ ಹೇಳಿ ಕಮೆಂಟ್ ಬಂತು. ನಾನು ಅವ್ರಿಗೆ ನಾನು ಅವರ ನಂಬರ್ನ ಕಂಡುಹಿಡಿದು ಪ್ರಯತ್ನ ಮಾಡಿದ್ದೇನೆ. ಕಂಡು ಅವರ ಮನೆಗೆ ಹೋಗಿ ಅವರನ್ನು ಸನ್ಮಾನಿಸಿದೆ. ಯಾಕಂದ್ರೆ ನಿಮ್ಗೆ ಒಬ್ರಿಗಾದ್ರೂ ಮನಸ್ಸಲ್ಲಿ ಇದು ಬಂತಲ್ವ ಅಂತ 1-2% ಬೇಕು. ಇಲ್ಲದ್ರೆ ನಾವು ಅಷ್ಟು ಎಚ್ಚರವಾಗಿರುವುದಿಲ್ಲ. ನಮ್ಗೆ ಇನ್ನೊಬ್ರು ಕೇಳುವವರಿದ್ದಾರೆ, ನಮ್ಮನ್ನು ಟೀಕಿಸುವವರಿದ್ದಾರೆ. ಆ ಟೀಕೆಗಳೇ ನಮ್ಮ ಹೊಸ ಮಜಲ್ ದಾಟಿಗೆ ನಮ್ಗೆ ಒಂದು ಶ್ರೇಯಸ್. ನಮ್ಗೇನು ಅದರಲ್ಲಿ ಬೇಸರ ಇಲ್ಲ. ನಮ್ಗೆ ಏನೂ ಪೈಸೆ ಕೊಡದೆ, ಏನೂ ಒತ್ತಡ ಇಲ್ಲದೆ ಪ್ರಾಮಾಣಿಕವಾಗಿ ಅದು ಒಲಿದು ಬಂದದ್ದು. ತುಂಬಾ ಕಷ್ಟಪಟ್ಟು ಡೆಡಿಕೇಶನ್ ಇಂದ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಾರೆ. ಬಟ್ ನೀವು ಬಾಯಲ್ಲಿ ಹೇಳಿದಷ್ಟು ತುಂಬಾನೇ ಸುಲಭ ಅಲ್ಲ ಸಾಧನೆ ಮಾಡುವಂಥದ್ದು. ಅವ್ರು ಏನೆಲ್ಲ ಒಂದು ಸವಾಲುಗಳನ್ನ ಎದುರಿಸಿದ್ದಾರೆ ಅಂತ ನಿಮಗೆ ಗೊತ್ತಾ? ಅದನ್ನೆಲ್ಲ ತಿಳಿದುಕೊಂಡು ನೀವು ಆಮೇಲೆ ಕಮೆಂಟ್ ಹಾಕಿ. ಸುಮ್ಮನೆ ಏನೇನೋ ಕಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಜವಾಗಿ ನಮ್ಗೆ ತಾಳ್ಮೆ ಬೇಕು. ಮತ್ತೆ ನಮ್ಮ ವೃತ್ತಿ ಧರ್ಮ, ನಾವು ಏನ್ ಮಾಡ್ತಿದ್ದೇವೋ ಆ ವೃತ್ತಿ ಧರ್ಮವನ್ನು ನಾವು ಪರಿಪಾಲಿಸಬೇಕು. ಇನ್ನೊಬ್ಬರಿಗೆ ಮೋಸ ಮಾಡೋದು ಅಥವಾ ಒಮ್ಮೆ ನಾವು ದುಡ್ಡು ಹಣ ಸಂಪಾದನೆ ಮಾಡಬೇಕು, ಒಮ್ಮೆ ನಾವು ಪ್ರತಿಷ್ಠೆ ಬರಬೇಕು ಅದು ಖಂಡಿತ ಸಾಧ್ಯ ಆಗುದಿಲ್ಲ. ನಿರಂತರ ಪ್ರಯತ್ನ, ಛಲ ಮತ್ತೊಂದು ಅವಕಾಶಗಳು ಸಿಗ್ತವೆ, ಅದನ್ನು ನಾವು ಸದುಪಯೋಗ ಮಾಡಬೇಕು. ಇವರ ಬಗ್ಗೆ ನಾನು ಹೇಳ್ಬೇಕಂತಂದ್ರೆ 30 ವರ್ಷಗಳ ಹಿಂದೆ ರಾಜಪುರ ಸಾರಸ್ವತ ಸಹಕಾರಿ ಸಂಸ್ಥೆಯನ್ನ ಇವರು ಪ್ರಾರಂಭ ಮಾಡ್ತಾರೆ. ಇವರಿಗೆ ನವೆಂಬರ್ 14ರಂದು ರಾಜ್ಯ ಸರ್ಕಾರ ನೀಡಲ್ಪಟ್ಟಂತಹ ಸಹಕಾರ ರತ್ನ ಪ್ರಶಸ್ತಿ ಇವರಿಗೆ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯರವರು ಇವರಿಗೆ ಈ ಪ್ರಶಸ್ತಿಯನ್ನ ನೀಡ್ತಾರೆ. ನಮಸ್ಕಾರ ವೀಕ್ಷಕರೇ, NP ನ್ಯೂಸ್ ಅರ್ಪಿಸ್ತಾ ಇರುವಂತಹ ಸಹಕಾರಿ ರತ್ನ ಕಡಾರಿ ಶ್ರೀಯುತ ರವೀಂದ್ರ ಪ್ರಭುಗಳು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನ್ ಮಹಿಮಾ ಎಸ್. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಒಬ್ರು ಸಾಧಕರಿದ್ದಾರೆ. ಇವರ ಬಗ್ಗೆ ನಾನು ಹೇಳ್ಬೇಕಂತಂದ್ರೆ 30 ವರ್ಷಗಳ ಹಿಂದೆ ರಾಜಪುರ ಸಾರಸ್ವತ ಸಹಕಾರಿ ಸಂಸ್ಥೆಯನ್ನ ಇವರು ಪ್ರಾರಂಭ ಮಾಡ್ತಾರೆ. ಅದೆಷ್ಟೋ ಸವಾಲುಗಳು ಎದುರಾಗುತ್ತೆ. ಆದ್ರೆ ಅವೆಲ್ಲ ಸವಾಲುಗಳನ್ನ ಮೆಟ್ಟಿ ಇವರು 30 ವರ್ಷಗಳ ಹಿಂದೆ ಪ್ರಾರಂಭಿಸಿದ ಸಂಸ್ಥೆಯನ್ನ ಇಂದಿಗೂ ಕೂಡ ಯಶಸ್ಸಿನಿಂದ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಮ್ಗೆಲ್ರಿಗೂ ಕೂಡ ಒಂಥರ ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ 30 ವರ್ಷ ಎನ್ನುವಂಥದ್ದು ಚಿಕ್ಕ ಸಮಯ ಅಲ್ವೇ ಅಲ್ಲ. ಹಾಗೆಯೇ ಈ ಸಂಸ್ಥೆಯಲ್ಲಿ ಸಾಕಷ್ಟು ಜನರಿಗೆ ಇವರು ಕೆಲಸವನ್ನ ನೀಡಿ ಅದೆಷ್ಟೋ ಜನರಿಗೆ ಇವರು ಜೀವನಕ್ಕೆ ಆಧಾರವಾಗಿರ್ತಾರೆ. ಹಾಗೆ ಇವರ ಒಂದು ಈ ಪರಿಶ್ರಮಕ್ಕೆ, ಡೆಡಿಕೇಶನ್ಗೆ ಇವರಿಗೆ ನವೆಂಬರ್ 14ರಂದು ರಾಜ್ಯ ಸರ್ಕಾರ ನೀಡಲ್ಪಟ್ಟಂತಹ ಸಹಕಾರ ರತ್ನ ಪ್ರಶಸ್ತಿ ಇವರಿಗೆ ಸಿಗುತ್ತೆ. ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯರವರು ಇವರಿಗೆ ಈ ಪ್ರಶಸ್ತಿಯನ್ನ ನೀಡ್ತಾರೆ. ಒಂಥರ ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಎಸ್, ಇವರು ಮಾಳ ಗ್ರಾಮದ ಶ್ರೀಯುತ ರವೀಂದ್ರ ಪ್ರಭುಗಳು ಇವತ್ತು ನಮ್ಮ ಜೊತೆಗಿದ್ದಾರೆ. ಮೊದಲಿಂದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ. ಸರ್, ಮೊದಲಿಂದಾಗಿ ಅಭಿನಂದನೆಗಳು. ಯಾಕಂತಂದ್ರೆ ಇಂತಹ ಒಂದು ದೊಡ್ಡ ಪ್ರಶಸ್ತಿ ನಿಮ್ಗೆ ಸಿಕ್ಕಿದೆ, ತುಂಬಾನೇ ಖುಷಿ ಆಗ್ತಾ ಇದೆ. ಖಂಡಿತ ಸರ್. ಹಾಗಾದ್ರೆ ನಮ್ಮ ಕಾರ್ಯಕ್ರಮದ ಪ್ರಾರಂಭಿಸೋಣ ಅಲ್ವಾ? ಓಕೆ ಸರ್, ಈಗ ಮೊದಲಿಂದಾಗಿ ಕೇಳೋದಾದ್ರೆ 1996ರಲ್ಲಿ ನಿಮ್ಮ ಈ ಒಂದು ಸಹಕಾರಿ ಸಂಸ್ಥೆ ಎನ್ನುವಂಥದ್ದು ಪ್ರಾರಂಭವಾಗ್ತದೆ. ಅಲ್ಲಿಂದ ಇಲ್ಲಿಯ ತನಕ ಒಂದು ದೊಡ್ಡ ಜರ್ನಿ ಅಂತಾನೆ ಹೇಳ್ಬೋದು. ಸೊ ನಾನೀಗ ಪ್ರಾರಂಭದಲ್ಲಿ ಕೇಳೋದಾದ್ರೆ ನಿಮ್ಗೆ ಆ ಒಂದು ಕ್ಷಣಕ್ಕೂ ಈ ಒಂದು ಕ್ಷಣಕ್ಕೂ ಹೇಗ್ ಅನ್ನಿಸ್ತಾ ಇದೆ ಸರ್? ಯಾಕಂತಂದ್ರೆ ಇವಾಗ ನೀವು ಈ ಸೀಟಲ್ಲಿ ಕೂತಿದ್ದೀರಾ, ಸೊ ಹೇಗ್ ಅನ್ನಿಸ್ತಾ ಇದೆ ಅಂತ? ಖಂಡಿತವಾಗಿಯೂ ಅಜಗಜಾಂತರ ಇದು. ಯಾಕಂದ್ರೆ ನಮ್ಮ ನಿರೀಕ್ಷೆ ಇರಲಿಲ್ಲ ನಮ್ಮ ಸಂಸ್ಥೆ ಈ ಮಟ್ಟಕ್ಕೆ ಮುಟ್ತದೆ, ಈ ರೀತಿ ರಾಜ್ಯ ಸರ್ಕಾರ ಗುರುತಿಸ್ತದೆ. ಅದೇ ರೀತಿ ಇವತ್ತು ನಾವು ಜಿಲ್ಲಾ ಮಟ್ಟದಲ್ಲಿ ಒಬ್ಬ ಪ್ರತಿಷ್ಠಿತ ಸಂಸ್ಥೆಯಾಗಿ ಇದೆ ಅಂತ ಹೇಳಿ ಬೇರೆಯವರು ಹೇಳ್ಕೊಳ್ತಿದ್ದಾರೆ. ಆ ಮಟ್ಟಕ್ಕೆ ತಲುಪ್ತಾ ಅಂತ ಎಣಿಸಿದಿಲ್ಲ. ಅದು ಅಲ್ಲದೆ ನಾವು ಈ ಸಹಕಾರಿ ಕ್ಷೇತ್ರದ ಬಗ್ಗೆ ಏನು ಮಾಹಿತಿ ಇದ್ದವರು ಕೂಡ ಅಲ್ಲ. ನಾವು ಹೊಸದಾಗಿ ಕ್ಷೇತ್ರವನ್ನು ಪ್ರವೇಶಿಸಿದವರು. ಅದರಿಂದ ಹೌದು, ಅದರ ಪೂರ್ವಭಾವಿಯಾಗಿ ನಮ್ಮ ಹೆರಿಡಿಟಿಯಲ್ಲಿ ಆದ್ರೂ ನಾವು ಆ ಕ್ಷೇತ್ರದಲ್ಲಿ ಇದ್ದವರಲ್ಲ. ನಮ್ಗೆ ಹೊಸದಾಗಿ ಪ್ರವೇಶಿಸಿದ್ದು. ಹೀಗೆ ಇದೊಂದು ಈ ರೀತಿ ಇದರ ಸಂಪನ್ಮೂಲ ಕ್ರೋಢೀಕರಣ ಆಗಲಿ ಅಥವಾ ಸಮಾಜಕ್ಕೆ ಈ ಮೂಲಕ ಇಷ್ಟು ದೊಡ್ಡ ಸೇವೆ ಕೊಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ನಮ್ಮ ನಿರೀಕ್ಷೆ ಇರಲಿಲ್ಲ. ಅದು ಮತ್ತೆ ಮತ್ತೆ ನಾವು ಅದರಿಂದ ತರಬೇತಿಯಿಂದ ಇದೆಲ್ಲ ನಮಗೆ ಪರಿವರ್ತನೆ ಮಾಡಿ ಹೋಯ್ತು. ಇವತ್ತು ಇಂತಹ ಸ್ಥಾನಕ್ಕೆ ಮುಟ್ಟಿದೆ. ಇದು ನಮ್ಮ ಸಾರ್ಥಕ ಅಥವಾ ಸಹಕಾರಿ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡಿದ್ರೆ ಇಂಥದ್ದು ಮಾಡ್ಲಿಕ್ಕೆ ಸಾಧ್ಯ ಉಂಟಂತ ಹೇಳಿ ಈ ಮೂಲಕ ನಾವು ಹೇಳ್ಬೋದು. ಖಂಡಿತ ಸರ್, ನಿಮ್ಮ ಒಂದು ಸಾಧನೆ ನಮಗೂ ಕೂಡ, ನಮ್ಮ ಊರಿಗೂ ಕೂಡ ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು. ಎಸ್, ಇವಾಗ ಪ್ರಾರಂಭದಲ್ಲಿ ಹೇಗೆ ಸರ್, ನೀವೊಬ್ಬರೇ ಪ್ರಾರಂಭ ಮಾಡಿದ್ರೆ ಅಥವಾ ನಿಮ್ಮ ಜೊತೆ ಯಾರಾದ್ರೂ ಅಂತ? ನಿಜವಾಗಿ ಇಂಥ ಒಂದು ಕಲ್ಪನೆ ನನ್ನ ಮನಸ್ಸಿಗೆ ಬಂದದ್ದೇ ಇಲ್ಲ.
ನಮ್ಮ ಒಬ್ಬ ಆತ್ಮೀಯ ಮಿತ್ರ ಕಡ್ತಾಲ ರವೀಂದ್ರ ನಾಯಕ್ ಅಂತವರು ಇಲ್ಲಿ ಓಕೆ. ಫೈನಾನ್ಸ್ ನಡೀತಾ ಇದ್ರು. ಹ್ಮ್. ಅವರು ಆರ್ಥಿಕ ಸಂಸ್ಥೆ. ಹ್ಮ್. ಆಗ ಅವರೊಮ್ಮೆ ನಮ್ಮನ್ನು ಭೇಟಿಯಾಗಿ ನಾವು ಆತ್ಮೀಯವಾಗಿದ್ದು ತುಂಬಾ. ಹ್ಮ್. ನಾವು ಒಂದು ದೊಡ್ಡ ಮಟ್ಟದ ಫೈನಾನ್ಸ್ ಮಾಡುವ, ಹ್ಮ್. ನೀವು ಕೂಡ ಅದರಲ್ಲಿ ಪಾಲ್ದಾರರಾಗಬೇಕು, ಮತ್ತೆ ಹ್ಮ್. ನಿಮ್ಮ ಮಿತ್ರರನ್ನೆಲ್ಲ ಸೇರಿಸಿ ನಾವು ಜನರಿಂದ ಕೂಡ ಶೇರ್ ಸಂಗ್ರಹಿಸಿ ಇದು ಮಾಡುವ, ನಮ್ಮ ಒಂದು ಫೈನಾನ್ಸ್ ಮಾಡುವ, ಆರ್ಥಿಕ ಸಂಸ್ಥೆಯನ್ನು ಮಾಡುವ ಅಂತೇಳಿ ಹ್ಮ್. ನಮ್ಮ ಹತ್ರ ಒಂದು ಮಾಹಿತಿ ಕೊಟ್ಟರು. ಹ್ಮ್. ಈ ವಿಷಯ ನಾವು ವಿಮರ್ಶೆ ಮಾಡಿ ಇದನ್ನು ರಿಜಿಸ್ಟರ್ ಮಾಡುವ ಬಗ್ಗೆ ನಾವು ಸಹಕಾರಿ ಕಾರ್ಕಳದಾಗ ಸಹಕಾರಿ ಅಭಿವೃದ್ಧಿ ಅಧಿಕಾರಿ ಹ್ಮ್. ಚಂದ್ರಶೇಖರ್ ರಾವ್ ಅಂತ ಹೇಳಿದರು. ಅವರು ಹ್ಮ್. ಈಗಲೂ ಮೂಡುಬಿದಿರೆ ಕೋಆಪರೇಟಿವ್ ಸೊಸೈಟಿಯಲ್ಲಿ ವಿಶೇಷ ಅಧಿಕಾರಿ ಸೇವೆ ಸಲ್ಲಿಸ್ತಾರೆ. ಹ್ಮ್. ತುಂಬಾ ಪ್ರಾಮಾಣಿಕ ಮತ್ತು ಸಹಕಾರಿ ಕ್ಷೇತ್ರ, ಸಹಕಾರಿ ಕಾನೂನು ನಿಯಮಗಳಲ್ಲಿ ಎಲ್ಲ ಅನುಭವ ಇದ್ದವರು. ಓಕೆ. ಹೌದು. ಹಾ. ಅವ್ರ ಹತ್ರ ನಾವು ಈ ಬಗ್ಗೆ ಮಾತಾಡಿದಾಗ ಅವರು ಹೇಳಿದರು, ನೀವು ಇನ್ನು ಕೆಲವೇ ವರ್ಷದಲ್ಲಿ ಸರ್ಕಾರದ ಹೊಸ ಅಥವಾ RBI ಹೊಸ ಕಾನೂನಿನಿಂದಾಗಿ ಈ ಖಾಸಗಿ ಫೈನಾನ್ಸ್ಗಳನ್ನು ನಿಯಂತ್ರಣ ಮಾಡ್ತದೆ, ಅದು ಮುಚ್ತದೆ, ನಿಮ್ಮದು ಕಾರ್ಯರೂಪಕ್ಕೆ ಬರುವಾಗ ನೀವು ಕೈ ಸುಟ್ಕೊಳ್ಬೇಕಾಗ್ತದೆ. ಆದರೆ ನೀವು ಇದನ್ನು ಕೈ ಬಿಡಿ, ಮತ್ತು ನೀವು ಮಾಡುವುದಾದ್ರೆ ಕಾರ್ಕಳದಲ್ಲಿ ನಿಮ್ಮ ಸಮಾಜ, ಹ್ಮ್. ಉದಾಹರಣೆ ರಾಜಪುರ ಸಾರ ಸಮಾಜ ಬಾರಿ ಸಂಘಟಿತವಾಗಿದೆ, ಹ್ಮ್. ಬಾರಿ ಸಣ್ಣ ಸಂಖ್ಯೆಯಲ್ಲಿದ್ರು ಬಾರಿ ಒಗ್ಗಟ್ಟಿನಿದ್ದೀರಿ. ಆದರೆ ಹ್ಮ್. ನೀವು ಸಮಾಜದಲ್ಲಿ ಒಂದು ಸಹಕಾರಿ ಸಂಸ್ಥೆ ಕಟ್ಟಿ ಹ್ಮ್. ಆ ಬಗ್ಗೆ ಬೇಕಾದ ಮಾರ್ಗದರ್ಶನ ಇದನ್ನೆಲ್ಲ ನಾವು ನೀಡ್ತೇವೆ ಅಂತ ಹೇಳಿದರು. ಅದೇ ರೀತಿ ನಾನು ಮತ್ತು ಬಹುಶಃ ಕಡ್ತಾಲ ರವೀಂದ್ರ ನಾಯಕರೇ ಇದರ ಮುಂದಾಳತನ ವಹಿಸಿದರು. ಹ್ಮ್. ತುಂಬಾ ಉತ್ಸುಕತೆಯನ್ನು ಕೆಲಸ ಮಾಡಿದ್ರು. ಅವರಿಗೆ ಬೆಂಬಲ ನಾವಿದ್ದೆ, ಮತ್ತು ಕೆಲವು ಸಮಾನ ಮನಸ್ಕ ನಮ್ಮ ಕಾರ್ಯಕರ್ತರು ಕೂಡ ಇದ್ರು. ಹ್ಮ್. ಹಾಗೆ ಹಂತದಲ್ಲಿ ಒಂದು 30 ಜನರ ಪ್ರವರ್ತಕ ಮಂಡಳಿಯನ್ನು ರಚಿಸಿ ಅದರಲ್ಲಿ ಮೊದಲ ಮುಖ್ಯ ಪ್ರವರ್ತಕ ಅವರು ನಾವೆಲ್ಲ ಕೆಲಸ ಮಾಡಿ ಒಂದು 2 ವರ್ಷದ ಅವಧಿ ಆಗಿತ್ತು ನಮ್ಗೆ. ಆಗ ನಮಗೆ ಪಾಲ್ಗೊಂಡಳು ಕೊಡುವವರು ಕೂಡ ಇರಲಿಲ್ಲ. ಹಾಗಂದ್ರೆ ಸಹಕಾರಿ ಸಂಸ್ಥೆ, ಕ್ರೆಡಿಟ್ ಸೊಸೈಟಿ ಬಗ್ಗೆ ಈಗಿನಷ್ಟು ಪ್ರಚಾರ ಇರಲಿಲ್ಲ, ಜನರಿಗೆ ಗೊತ್ತಾಗ್ತಿರ್ಲಿಲ್ಲ. ಅದ್ರಲ್ಲಿ ಇದು ಏನು ನೀವು ಸಕ್ಕರೆ ಚಿಮಣೆಣ್ಣೆ ಸೊಸೈಟಿ ಮಾಡ್ತೀರಾ ಹಾಗೆಲ್ಲ ಪ್ರಶ್ನಿಸುವ ಪಡಿತರವೇ ಇವಾಗ. ಓಕೆ. ಆಗ ಸೊಸೈಟಿಗಳು ಮೇನ್ ಕಾರ್ಯ ಅಂದ್ರೆ ಪಡಿತರ ಕೊಡುವಂಥದ್ದು. ಹ್ಮ್. ಈ ಆರ್ಥಿಕ ವ್ಯವಹಾರ, ಬ್ಯಾಂಕಿಂಗ್ ವ್ಯವಹಾರದ ಸೊಸೈಟಿ ಬಾರಿ ಕಡಿಮೆ ಇದ್ದವು. ಹ್ಮ್. ಅದನ್ನ ಜನರನ್ನ ಅದು ತಿದ್ದಿ ಅಥವಾ ಜನರಿಗೆ ಒಂದು ಸದಾಭಿಪ್ರಾಯ ಕೊಟ್ಟು ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು 2 ವರ್ಷ ಇಡೀ. ಅದರ ಎಲ್ಲ ಜವಾಬ್ದಾರಿಯನ್ನ ನೇತೃತ್ವವನ್ನು ಕಡ್ತಾಲ ರವೀಂದ್ರ ನಾಯಕರೇ ವಹಿಸಿದ್ರು. ಅದು ಓಕೆ. ಈಗಲೂ ನಾನು ಒಪ್ತೇನೆ. ಹ್ಮ್. ಅವರ ಬಗ್ಗೆ ಈಗಲೂ ನಮಗೆ ಗೌರವ ಉಂಟು. ಖಂಡಿತ. ಹಾಗೆ ಪ್ರಾರಂಭಿಕ ಹಂತದಲ್ಲಿ ಅವಧಿಯಲ್ಲಿ 3 ವರ್ಷ ಅವರೇ ಅಧ್ಯಕ್ಷರಾಗಿದ್ದರು. ಹ್ಮ್. ಅವರೇ ಅಧ್ಯಕ್ಷರಾಗಿ ನಾವು ಅವರೊಟ್ಟಿಗೆ ಇದ್ದೆಲ್ಲ ಆಯಿತು. ಆ ನಂತರ 2ನೇ ಅವಧಿಗೆ ನನ್ನನ್ನು ಅಧ್ಯಕ್ಷರಾಗಿ ನಮ್ಮ ನಿರ್ದೇಶಕ ಮಂಡಳಿಯವರು ಆಯ್ಕೆ ಮಾಡಿದರು. ಹ್ಮ್. ಆ ನಂತರ ಆಡಳಿತ ಸೂತ್ರವನ್ನು ನಮ್ಮ ನಿರ್ದೇಶಕ ಮಂಡಳಿಯವರು ನಮ್ಮ ಕೈಗಿಟ್ಟರು. ಆ ನಂತರ ನಾವು ಪ್ರಾರಂಭದಿಂದಲೂ ಸ್ವಲ್ಪ ಅಂದ್ರೆ ಜನರಿಗೆ ಅರ್ಥ ಮಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು ಸೊಸೈಟಿ. ಹೌದು ಮತ್ತೆ ಸರ್. ಜನರಿಗೆ ಅದು ಅರ್ಥ ಆಯಿತು. ಹ್ಮ್. ಬೇರೆ ಕ್ರೆಡಿಟ್ ಕೋಆಪರೇಟಿವ್ ಬಗ್ಗೆ ಜನರಿಗೆ ಮಾಹಿತಿ ಸಿಕ್ಕಿತ್ತು, ಮತ್ತೆ ಅದನ್ನು ತಿಳಿಸುವಂತ ಕ್ರಮ ಕೂಡ ನಾವು ಮಾಡಿದೆವು. ಹ್ಮ್. ಹಾಗೆ ಅದೇ ರೀತಿ ಮುಂದುವರಿತಾ ಬಂತದ್ದು. ಖಂಡಿತ ಪ್ರತಿಯೊಬ್ರು ಕೂಡ ಸಪೋರ್ಟ್ ಮಾಡಿ ನಿಮ್ಮ ಒಂದು ಖಂಡಿತ. ಸಂಸ್ಥೆ ಎನ್ನುವಂಥದ್ದು ಪ್ರಾರಂಭವಾಯಿತು ಅಲ್ವಾ? ಹೌದು. ಸರ್ ಇನ್ನೊಂದು ಕೇಳಬೇಕು, ಇವಾಗ ಯಾಕೆ ಈ ಒಂದು ಸಂಸ್ಥೆ ಪ್ರಾರಂಭ ಮಾಡಬೇಕು ಅಂತ ನಿಮ್ಗೆ ಹೇಗೆ ಚಿಂತನೆ ಬಂತು? ಏನಾದ್ರೂ ಮನೆಯ ವಾತಾವರಣ ಇದ್ದಿತ್ತಾ, ಅಥವಾ ಈಗ ಅಪ್ಪ ಅಮ್ಮ ಏನಾದ್ರೂ ಐಡಿಯಾ ಕೊಟ್ರೆ ಹೇಗೆ ಸರ್? ಯಾಕಂತಂದ್ರೆ ಒಂದು ಫೀಲ್ಡ್ಗೆ ನಾವು ಇಳಿಬೇಕಾದ್ರೆ ನಮ್ಗೆ ಏನಾದ್ರೂ ಅದ್ರ ಬಗ್ಗೆ ಐಡಿಯಾ ಇರಬೇಕು, ಅಥವಾ ಹೇಗೆ ಪ್ರಾರಂಭ ಮಾಡಬೇಕು, ಪ್ರತಿ ಒಂದ್ರ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು ಅಲ್ವಾ? ಸೊ ನಿಮ್ಗೆ ಹೇಗೆ ಚಿಂತನೆ ಬಂತು ಅಂತ? ಅಂತದ್ದು ಪೂರ್ವದಲ್ಲಿ ಏನಿರ್ಲಿಲ್ಲ. ನಮ್ಮ ಇರ್ಲಿಲ್ಲ. ತಂದೆ ತಾಯಿ ಓಕೆ. ಕೂಡ ಆಗ್ಲೇ ಅವರಿಗೂ ಇದ್ರ ಬಗ್ಗೆ ಅನುಭವ ಇಲ್ಲ, ಅವರು ಕೂಡ ಸಾಕ್ಷಾತ್ ಇರ್ಲಿಲ್ಲ. ಹಾ. ನಾನು ಕಾರಣ ಅಂತ ಹೆಚ್ಚಿಗೆ ಹೇಳ್ಬೇಕಾದ್ರೆ ನಾನು ಮನೆಯಿಂದ ಹೊರಗಿದ್ದದೇ ಜಾಸ್ತಿ. ಓಕೆ. ಹೌದು. ಹಾ. ಉದಾಹರಣೆಗೆ ನನ್ನ ಸಣ್ಣ ಪ್ರಾಯದ ಶಿಕ್ಷಣ ನನ್ನ ಅಜ್ಜಿ ಮನೆಯಲ್ಲಿ ಆಯ್ತು. ಹ್ಮ್. ಹಾಗೆ ಆಮೇಲೆ ನಾನು ಪ್ರೌಢ ಶಿಕ್ಷಣ ಆದ್ಮೇಲೆ ನಮ್ಮ ತಂದೆ ತಾಯಿಯ ಒಟ್ಟಿಗೆ ಇದ್ದೆ. ಹ್ಮ್. ಮತ್ತೆ ಅಲ್ಲಿ ಕೂಡ ನಮ್ಮ ಚಿಕ್ಕ ತಂದೆ ದೊಡ್ಡ ತಂದೆಯವರೊಟ್ಟಿಗೆ ಒಂದು ವ್ಯವಹಾರ ಕ್ಷೇತ್ರದಲ್ಲಿದೆ. ಮತ್ತೆ 4-5 ವರ್ಷದ ನಂತರ ನಾನು ನನ್ನ ಸ್ವಂತ ಪ್ರಿಂಟಿಂಗ್ ಉದ್ಯಮಕ್ಕೆ ನಮ್ಮ ಕಾರ್ಕಳಕ್ಕೆ ಬಂದೆ. ಅಲ್ಲಿ ನನಗೆ ಹೊಸ ಮಿತ್ರರೆಲ್ಲ ತಂಡ ಸಿಕ್ಕಿತು. ಅವರೆಲ್ಲ ಸಾಧಾರಣ ಸ್ವಯಂ ಸಮಾಜ ಸೇವಕರಾಗಿದ್ರು. ಅವರಿಂದ ನಾನು ಪ್ರೇರಿತ ಆದೆ. ಆದರೆ ಕಡ್ತಾಲ ರವೀಂದ್ರ ನಾಯಕರು ಕೊಟ್ಟಂತ ಈ ಸೂಚನೆ ನನಗೆ ತುಂಬಾ ಹಿಡಿಸಿತು. ಖಂಡಿತ. ಹಿಡಿಸಿತು. ಹ್ಮ್. ಮತ್ತೆ ನಮ್ಮ ಚಂದ್ರಶೇಖರ್ ರಾವ್ ಅವರು ತುಂಬಾ ಗೈಡ್ ಮಾಡಿದ್ರು. ಹ್ಮ್. ಅವರನ್ನು ನಾವು ಯಾವಾಗಲೂ ಮರೀಲಿಕ್ಕಿಲ್ಲ. ಹ್ಮ್. ಅದು ನಮಗೆ ಸಹಕಾರಿ ಕ್ಷೇತ್ರಕ್ಕೆ ಆಕರ್ಷಿಸಿತು. ಹ್ಮ್. ಅದೇ ರೀತಿ ಆಗ್ತಾನೆ ನಮ್ಮ MN ರಾಜೇಂದ್ರ ಕೌರ್ ಕೂಡ ಇದೇ ಕ್ಷೇತ್ರವನ್ನು ಆಗಲೇ ಪ್ರವೇಶಿಸು ಅಂತ ಹೇಳ್ಬೋದು. ನನಗೂ ಮತ್ತು ಅವರಿಗೆ ಸಮಕಾಲೀನರು, ಪ್ರಾಯದಲ್ಲೆಲ್ಲ ನಾವು ಸಹಕಾರಿ ಕ್ಷೇತ್ರ. ಅವರು ಆ ಒಂದು ಮುನ್ನುಗ್ಗುವ ಶೈಲಿ, ಅವರೊಂದು ಧೈರ್ಯಗಾರಿಕೆ, ಅದನ್ನು ಕೂಡ ನಮ್ಗೆ ಪ್ರೇರಣೆ ಆಯಿತು. ಹಾಗೆ ಮತ್ತೆ ನನ್ನನ್ನು ಅವ್ರು ಯಾವಾಗಲೂ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಇದ್ರು. ಎಲ್ಲಿ ಸಿಕ್ಕಿದ್ರು ಈ ಊರ್ದಾರ ಮಾರೆ ಕೆಟ್ಟ ಕೆಲಸ ಮತ್ತೊಂದಾರ ಒಂದು ಇಂಚಿನ ದುಂಪೋಡು ಯಾನುಲ್ಲ ಏನೋ ಸಪೋರ್ಟ್ ಅಂತ ಹೇಳ್ತಿದ್ರು. ಅವರು ಅದರಿಂದ ಇಂದಿನವರೆಗೆ ಕೂಡ ನಮ್ಗೆ ಬೆಂಬಲವಿದ್ದಾರೆ. ನಿಜ ಸರ್, ಖಂಡಿತ. ಒಂಥರ ಹೇಳೋದಾದ್ರೆ ದೇವರ ಇಚ್ಛೆನೂ ಕೂಡ ಇದ್ದಿರ್ಬೇಕು. ನಿಮ್ಮಿಂದ ಈ ಒಂದು ಸಂಸ್ಥೆ ಪ್ರಾರಂಭ ಆಗ್ಬೇಕು ಅಂತ ದೇವರ ಇಚ್ಛೆನೂ ಕೂಡ ಇದ್ದಿರ್ಬೋದು ಅಲ್ವಾ? ನೀವು ಅವಾಗ ಹೇಳಿದ್ರಿ ರಾಜಪುರ ಸಾರಸ್ವತ ಅಂತ ಹೇಳಿದ್ರಿ ಅಲ್ವಾ? ಸೊ ಏನು ಸರ್ ಅಂತ? ಅದು ಕಮ್ಯುನಿಟಿ ಹೆಸರು. ನಿಜವಾಗಿ ನಾವು ಸಾರಸ್ವತರು. ಈಗ ನಾವು ಉತ್ತರ ಭಾರತದಲ್ಲಿ ಸುಮಾರು 600-650 ವರ್ಷದ ಹಿಂದೆ ನಾವು ಕರ್ನಾಟಕದಲ್ಲಿ ವಲಸೆ ಬಂದವರು. ವಲಸೆ ಬಂದು ಗೋವಾದಲ್ಲಿ ಅಥವಾ ರಾಜಾಪುರ, ಮಹಾರಾಷ್ಟ್ರದ ರಾಜಾಪುರ, ರತ್ನಗಿರಿಯಲ್ಲಿ ನಮ್ಮ ವಾಸವಿತ್ತು ಅಂತೇಳಿ ನಮ್ಮ ಪೂರ್ವಜರ ಕಥೆ. ಅಲ್ಲಿಂದ ಕಾರಣಾಂತರದಲ್ಲಿ ಪೋರ್ಚುಗೀಸರ ದಾಳಿ ಇದೆಲ್ಲ ಆಗಿ ಅಲ್ಲಿಂದ ಮತಾಂತರಕ್ಕೆ ಹೆದರಿ ನಾವು ನಮ್ಮ ಕುಲದೇವರನ್ನ ಹಿಡ್ಕೊಂಡು ನಾವು ದಕ್ಷಿಣ ಕನ್ನಡ, ಉಡುಪಿ, ಈ ಕರಾವಳಿ ಪ್ರದೇಶಕ್ಕೆ ನಾವು ಅಲ್ಲಿಂದ ವಲಸೆ ಬಂದವರಂತೆ ನಮ್ಮ ಇಂದಿನ ಇತಿಹಾಸ ಹೇಳ್ತಾ ಉಂಟು. ಹಾಗೆ
ನಾವು ಬೇರೆ ಬೇರೆ ವರ್ಗ ಇದ್ದೇವೆ. ಉದಾಹರಣೆಗೆ ಗೌಡ ಸಾರಸರು ಇದ್ದಾರೆ, ರಾಜಾಪುರ ಸಾರಸರು, ಚಿತ್ರಾಪುರ ಸಾರಸ ಇದ್ದಾರೆ, ಕುಡಾಲಸ್ಥ ಸಾರಸರು, ಹೀಗೆ ಬೇರೆ ವರ್ಗ ಇದೆ. ಅದಕ್ಕೆ ಅಲ್ಲಿ ನಾವೆಲ್ಲ ಒಂದಾಗಿದ್ದೆವು. ಮತ್ತೆ ಇಲ್ಲಿ ಬರುವಾಗ ಒಬ್ಬರಿಬ್ಬರು ಆಗಿನ ಸಂಪರ್ಕ ಇರಲಿಲ್ಲ. ದೂರ ದೂರ ಇದ್ದವರು ಅವರ ಮೂಲ ಎಲ್ಲಿಂದ ಬಂದಿದ್ದಾರೆ ಅದೇ ಹೆಸರು. ನಾವು ಮುಖ್ಯವಾಗಿ ನಾವು ರಾಜಾಪುರ, ಮಹಾರಾಷ್ಟ್ರದ ರತ್ನಗಿರಿಯ ರಾಜಾಪುರದಿಂದ ಬಂದವರನ್ನು ನಮಗೆ ಹೆಸರು ಹೇಳ್ಕೊಂಡು ಅಲ್ಲಿಂದ ಬಂದು ನಾವು ರಾಜಾಪುರ ಸಾರಸ ಬ್ರಾಹ್ಮಣರು ಅಂತ ಹೇಳಿ ನಮ್ಮನ್ನು ಕರೆಸಿಕೊಂಡ್ರು ಅಥವಾ ಜನರು ಗುರುತಿಸಿದ್ರು. ಹಾಗೆ ಬೆಳೆಯಿತು. ಈ ದೃಷ್ಟಿಯಲ್ಲಿ ಹೇಳಿದ್ರೆ ನಮ್ಮ ರಾಜಾಪುರ ಸಾರಸ ಸಮಾಜ ನನ್ನ ಅಭಿಪ್ರಾಯ ಪ್ರಕಾರ, ನನಗೆ ನನ್ನ ಮಾಹಿತಿ ಪ್ರಕಾರ ಜನಸಂಖ್ಯೆ ಸಾಧಾರಣ 1 ಲಕ್ಷಕ್ಕೂ ಮೀರಿಲ್ಲ, 1 ಲಕ್ಷದ ಒಳಗಡೆ. ಮತ್ತೆ ನಮ್ಮ ಹೆಚ್ಚಿನ ಜನಸಂಖ್ಯೆ ಇರುವುದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ. ಮತ್ತೆ ಕೊಡಗಲ್ಲಿ ಸ್ವಲ್ಪ ಇದ್ದಾರೆ. ಮತ್ತೆ ಉದ್ಯೋಗಕ್ಕೆ ವಲಸೆ ಹೋದವರು ಬೆಂಗಳೂರು, ಬೆಳಗಾವಿ ಅಥವಾ ಬೊಂಬೈಲಿ ಅಲ್ಲಿ ಸ್ವಲ್ಪ ಇದ್ದಾರೆ. ಮತ್ತೆ ಈಗ ಸ್ವಲ್ಪ ವಿದ್ಯಾವಂತರಾಗಿ ವಿದೇಶದಲ್ಲಿ ಕೂಡ ನಮ್ಮವರಿದ್ದಾರೆ. ಮತ್ತೆ ತುಂಬಾ ಸುಸಂಸ್ಕೃತರು, ಮತ್ತೆ ಇದು ಆರ್ಥಿಕವಾಗಿ ಅಷ್ಟು ಪ್ರಬಲ ಅಲ್ಲಾದರೂ ಸಂಸ್ಕಾರಯುತವಾಗಿ ಸ್ವಲ್ಪ ಶ್ರೀಮಂತರಂತ ಹೇಳ್ಬೋದು. ಎಸ್, ಇನ್ನೊಂದು ಕೇಳೋದಾದ್ರೆ 1996ರಲ್ಲಿ ನೀವು ಈ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡ್ತೀರಲ್ವಾ? ಪ್ರಾರಂಭದಲ್ಲಿ ಇವಾಗ ರಾಷ್ಟ್ರೀಕೃತ ಬ್ಯಾಂಕ್ಗಳು ಆಲ್ರೆಡಿ ಇದ್ವು ಅಲ್ವಾ? ಸೊ ಇವಾಗ ನಿಮ್ಮ ಒಂದು ಸಂಸ್ಥೆ ಪ್ರಾರಂಭವಾಗುತ್ತೆ. ಯಾಕಂತಂದ್ರೆ ಜನರಿಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿರೋದಿಲ್ಲ. ಸೊ ಪ್ರಾರಂಭದಲ್ಲಿ ನೀವು ಒಂದು ಯಾವ ರೀತಿಯ ಸವಾಲುಗಳನ್ನ ಎದುರಿಸಿದ್ರಿ, ಹಾಗೆ ಒಂದು ಜನರಿಗೆ ಈಗ ನಂಬಿಕೆ ಅಂತ ಬರ್ಸ್ಬೇಕು ಅಲ್ವಾ? ಸೊ ಅವರಿಗೆ ಯಾವ ರೀತಿಯಲ್ಲಿ ನೀವು ತಿಳಿಸಿ ಹೇಳ್ತಾ ಇದ್ರಿ ಈ ಬ್ಯಾಂಕಿನ ಬಗ್ಗೆ, ಈ ಸಂಸ್ಥೆಯ ಬಗ್ಗೆ ಅಂತ? ಪ್ರಾರಂಭದಲ್ಲಿ ನಮಗೆ ಸ್ವಲ್ಪ ಜನರು ನಮ್ಮಲ್ಲಿ ವ್ಯವಹಾರ ಮಾಡ್ಲಿಕ್ಕೆ ಸ್ವಲ್ಪ ಹಿಂಜರಿತಿದ್ರು. ಇವ್ರ ಹತ್ರ ಹಣ ಇಟ್ಟರೆ ಸದ್ವಿನಿಯೋಗ ಆಗಬಹುದಾ, ಅಥವಾ ನಮಗೆ ಹಿಂದೆ ಸಿಗಬಹುದಾ, ಅಥವಾ ಇವರು ಈ ಬಗ್ಗೆ ಇವರಿಗೆ ಅನುಮತಿ ಇದು ಏನು ಅದರ ಅನುಭವ ಉಂಟಾ ಅಂತ ಕೆಲವು ಸಂಶಯ ಇತ್ತು. ಆದ್ರೂ ನಾವು ಹಂತ ಹಂತವಾಗಿ ಬೆಳೆದು ಅಥವಾ ಆ ಬಗ್ಗೆ ನಾವು ತಿಳ್ಕೊಳ್ಳಿ, ನಾವು ಈಗಲೂ ನಮ್ಗೆ ನಾವೆಲ್ಲ ತಿಳಿದವರಲ್ಲ, ಇನ್ನೂ ನಾವು ಕಲೀಲಿಕ್ಕೆ ಉಂಟು. ಹೊಸ ಹೊಸ ಆರ್ಥಿಕ ಕ್ಷೇತ್ರ ಹೊಸ ಹೊಸ ಸವಾಲುಗಳು ಬರ್ತವೆ, ಅದಕ್ಕೆ ಹೊಂದಿಕೊಂಡು ಅದೇ ರೀತಿ ಹೊಸ ಹೊಸ ತಂತ್ರಜ್ಞಾನದ ಆವಿಷ್ಕಾರ ಆಗ್ತಾ ಉಂಟು. ಆ ರೀತಿ ಉದಾಹರಣೆ ಈಗ ನಮ್ಮ 8 ಶಾಖೆಗಳ ಪೈಕಿ 6 ಶಾಖೆಗಳನ್ನು ನಾವು ಇದಕ್ಕೆ ಮಾಡಿದ್ದೇವೆ. ಯಾವುದು ಏರ್ ಕಂಡೀಷನ್, ಹವಾನಿಯಂತ್ರಿತ. ಯಾಕೆಂದ್ರೆ ಈಗಿನ ಕಾಲಘಟ್ಟಕ್ಕೆ ಸರಿಯಾಗಿ ನಾವು ಬದಲಾವಣೆ ಆಗಬೇಕು, ಅದನ್ನು ನಾವು ಅನುಸರಿಸಿದೆವು. ಹೊಸ ಹೊಸ ತಂತ್ರಜ್ಞಾನ, ಹೊಸ ಹೊಸ ವ್ಯವಸ್ಥೆ, ಜನರನ್ನು ಗ್ರಾಹಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಮತ್ತೆ ಬೇರೆ ಬೇರೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ತುಂಬಾ ಬೆಳೆದೆವು ಅಂತ ಹೇಳ್ಬೋದು. ಯಾಕೆಂದ್ರೆ ಅದೇ ನಾವು ಖಾಲಿ ಆರ್ಥಿಕ ವ್ಯವಹಾರ ಮಾಡಿದ್ವಿ. ನಾವು ಸುಮಾರು ಪ್ರಾರಂಭದ 10 ವರ್ಷದಲ್ಲಿ ನಮ್ಗೆ ಅಷ್ಟು ನಮ್ಮ ಬೆಳವಣಿಗೆ ಆಗ್ಲಿಲ್ಲ. ಯಾಕೆಂದ್ರೆ ಜನರಿಗೆ ತಲುಪುವುದು ಹೇಗೆ ಎಂಬ ಒಂದು ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ. ಅದೇ ಜನರು ನಮ್ಮನ್ನು ಅಷ್ಟು ಸ್ವೀಕರಿಸಿಲ್ಲ. ಆದ್ರೆ 10 ವರ್ಷ ನಂತರ ಕೆಲವು ನಾವು ಸಮಾಜಮುಖಿ ಕಾರ್ಯಕ್ರಮ ಇರ್ಬೋದು, ಮತ್ತೆ ನಾವು ನಮ್ಮ ಸ್ವಂತ ಕಟ್ಟಡ ಜಾಗ ತಗೊಂಡು ಕೇವಲ 10 ವರ್ಷದೊಳಗೆ ನಾವೊಂದು, ಅದು ಸಹಕಾರಿ ಕ್ಷೇತ್ರದ ಸ್ವಲ್ಪ ಅಪರೂಪದ ಘಟನೆ ಅದು. ಅಷ್ಟು ಸ್ವಲ್ಪ 10 ವರ್ಷದೊಳಗೆ ಒಂದು ಸ್ವಂತ ಕಟ್ಟಡ ಪಡೆಯಲಿಕ್ಕೆ ಆಗುದಿಲ್ಲ. ನಾವು ಜೋಡ ರಸ್ತೆಯಲ್ಲಿ ಹೃದಯ ಭಾಗದಲ್ಲಿ ನಾವು ಒಂದು 17 ಸೆಂಟ್ ಜಾಗ ಖರೀದಿಸಿ ಸುಮಾರು 7,500 ಚದರ ಅಡಿಯಷ್ಟು ಒಂದು ವಿಶಾಲವಾದ, ಬಹುಶಃ ರಾಷ್ಟ್ರೀಕೃತ ಬ್ಯಾಂಕ್ಗಳ ಹೆಡ್ ಆಫೀಸ್ ಅಂತ ಇರುವಂತ ಒಂದು ನಾವು ಕಟ್ಟಡವನ್ನು ರಚಿಸಿದೆವು. ಅದನ್ನು ಕಂಡು ಜನರು ತುಂಬಾ ಆಕರ್ಷಿತರಾದರು. ಇದು ಸೊಸೈಟಿ ಪ್ರಾಮಾಣಿಕವಾಗಿ ಉಂಟು, ಇಲ್ಲಿ ಯಾವುದೇ ರೀತಿಯ ಅವ್ಯವಹಾರಗಳಿಲ್ಲ, ಅಥವಾ ನಾಯಕತ್ವ ಅಥವಾ ಆಡಳಿತ ಮಂಡಳಿ ಕೂಡ ಸಚ್ಚಾರಿತ್ರವಾಗಿ ಉಂಟು ಅಂತ ಹೇಳಿ ಜನರಿಗೆ ವಿಶ್ವಾಸ ಬಂತು. ಆ ನಂತರ ನಾವು ಮಾಡಿದಂತ ಕೆಲವು ಸಮಾಜಮುಖಿ ಕಾರ್ಯಕ್ರಮ, ಅದರಲ್ಲಿ ಮುಖ್ಯವಾಗಿ ಹೇಳಬೇಕಾದ್ರೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟಿದ್ದೇವೆ. ಅಂದ್ರೆ ನಮ್ಮ ಸಹಕಾರಿ ನಿಬಂಧನೆ ಪ್ರಕಾರ ನಮ್ಗೆ ಹಾಗೆ ಬೇರೆ ಎಲ್ಲಕ್ಕೂ ಸಹಾಯ ಮಾಡ್ಲಿಕ್ಕೆ ಆಗುದಿಲ್ಲ, ಆದರೂ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚು ಅವಕಾಶ, ಸವಲತ್ತು ಕೊಡ್ಲಿಕ್ಕೆ ಅಥವಾ ಸಹಾಯ ಮಾಡ್ಲಿಕ್ಕೆ ಅವಕಾಶ ಉಂಟು. ಅದನ್ನೆಲ್ಲ ನಾವು ಸದ್ವಿನಿಯೋಗ ಮಾಡಿದೆವು. ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳಿಗೆ ಇರುವ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ, ಬಹುಶಃ ನಾವು ಇಡೀ ಕಾರ್ಕಳ ತಾಲೂಕಿನ ಎಲ್ಲಾ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಿಸಿದ್ದೇವೆ. ಎಲ್ಲ 15,000ಕ್ಕೂ ಮೇಲು. ಸುಮಾರು ಈ ಬಗ್ಗೆ ಒಂದು 40-45 ಲಕ್ಷ ರೂಪಾಯಿ ನಮಗೆ ವಿನಿಯೋಗ ಬಂದಿದೆ, ಒಂದೇ ವರ್ಷ ಅಲ್ಲ, 2-3 ವರ್ಷದಲ್ಲಿ. ಅದು ತುಂಬಾ ನಮಗೆ ಜನಪ್ರಿಯತೆ ತಂದು ಎಲ್ಲ ಮನೆಗೂ ನಮ್ಮ ರಾಜಾಪುರ ಸಾರಸ್ವತ ಸೊಸೈಟಿ ಹೆಸರು ಮುಟ್ಟಿತ್ತು. ಆ ಮೂಲಕ ಆ ಮಕ್ಕಳು, ಅವರ ಪೇರೆಂಟ್, ಈಗ ಎಲ್ಲರೂ ಶ್ರೀಮಂತ ಇರುವುದಿಲ್ಲ. ಇದೊಂದು 10-15 ವರ್ಷದ ಹಿಂದಿನ ಪರಿಸ್ಥಿತಿ ನೋಡಿದ್ರೆ ಕೆಲವರಿಗೆ ಸ್ಕೂಲ್ ಬ್ಯಾಗ್ ತಗೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ, ಕೆಲವು ಕೈ ಚೀಲ ಅದನ್ನ ಹಿಡ್ಕೊಂಡು ಮಾಡ್ತಾರೆ. ಅದು ಶಾಲೆಯಲ್ಲಿ ಇದು ತುಂಬಾ ಪರಿಣಾಮ ಆಯ್ತು. ಎಲ್ಲಾ ಮಕ್ಕಳಿಗೆ ಒಂದೇ ರೀತಿಯ ಬ್ಯಾಗ್. ಈಗ ಸಾಧ್ಯ ಇದ್ದ 1,500 ಬ್ಯಾಗ್ ಕೊಡ್ತಾ ಇರ್ತಾನೆ, ಇನ್ನೊಬ್ಬ ಇಲ್ಲದ್ರೆ ಕೈ ಚೀಲದಲ್ಲೂ ಪುಸ್ತಕ ಹಿಡ್ಕೊಂಡು ಮಾಡ್ತಾನೆ. ಆ ಒಂದು ತಾರತಮ್ಯ ಹೋಯ್ತು ಅಲ್ಲಿ. ಅದು ನಮ್ಮ ಅಧ್ಯಾಪಕರು ಇವರೆಲ್ಲ ಅದೊಂದು ಒಳ್ಳೆಯ ಇದು ವಿಷಯ ಅಥವಾ ಕಾನ್ಸೆಪ್ಟ್ ಅಂತ ನಮ್ಮನ್ನು ಹೊಗಳಿದ್ರು. ಆ ರೀತಿ ಅದು ಜನರಿಗೆ ಮುಟ್ಟಿತ್ತು. ಅದೇ ರೀತಿ ಬೇರೆ ಬೇರೆ, ಈಗ ನಾವು ವಿದ್ಯಾರ್ಥಿ ವೇತನ ಕೊಡ್ತಿದ್ದೇವೆ. ಈಗ ಮೊನ್ನೆ ಆದಿತ್ಯವಾರ ತಾನೇ ನಾವು ಸುಮಾರು 11 ಲಕ್ಷ ರೂಪಾಯಿ, ಮತ್ತೆ ಅದರ ಮುಂಚೆ ಒಮ್ಮೆ ಈ ವರ್ಷ ನಾವು 15 ಲಕ್ಷ ರೂಪಾಯಿಯಷ್ಟು ನಮ್ಮ ಪ್ರತಿಭಾವಂತ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಟ್ಟಿದ್ದೇವೆ. ಇದು ಕೂಡ ನಿರಂತರವಾಗಿ ನಡೀತಾ ಉಂಟು. ಇದು ಅದರಲ್ಲದೆ ಬೇರೆ ಊರಿನಲ್ಲಿ ಅಥವಾ ನಮ್ಮ ಪರಿಸರದಲ್ಲಿ, ನಮ್ಮ ಕಾರ್ಕಳ ತಾಲೂಕಿನೊಳಗೆ ಇಲ್ಲಾದ್ರೂ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳಾಗ್ತವೆ ಸಮಾಜಮುಖಿ, ಆ ಸಂಸ್ಥೆಗಳಿಗೆ ನಾವು ಕೂಡ ಆರ್ಥಿಕ ನೆರವು ನೀಡ್ತೇವೆ. ಮತ್ತೆ ನಮ್ಮ ಸದಸ್ಯರಿಗೆ, ಅನಾರೋಗ್ಯ ಪೀಡಿತ ಸದಸ್ಯರಿಗೆ ಅಂತ ಮಾರಕ ಕಾಯಿಲೆಗಳಾದ್ರೆ ಅವರಿಗೆ ಸಹಾಯ ಮಾಡ್ತಾ ಇದ್ದೇವೆ.
ಅದೆಲ್ಲ ಜನ ಇಂಥ ಒಂದು ಸಮಾಜಮುಖಿ ಕಾರ್ಯಕ್ರಮದಿಂದ ಜನ ಒಪ್ಪಿಕೊಂಡ್ರು, ಮತ್ತೆ ನಮ್ಮನ್ನು ಅಪ್ಪಿಕೊಂಡ್ರು ಅಂತ ಹೇಳ್ಬೋದು. ಹೌದು, ಅದೇ ರೀತಿ ಒಟ್ಟಿನಲ್ಲಿ ನಡೀತಾ ಬಂದು. ಮತ್ತೆ ಇನ್ನು ವಿಶೇಷ ಹೇಳ್ತೇನೆ, ನಾವು ಅದಕ್ಕೆ ಉದಾಹರಣೆ, ನಾವೇನು ಈ ಸಮಾಜಮುಖಿ ನಾವೊಂದು ಸಮಾಜಕ್ಕಾಗಿ ಅಥವಾ ನಮ್ಮ ವೈಯಕ್ತಿಕ ನೆಲೆಯಲ್ಲಿ ನಾವು ಒಬ್ಬರಿಗೆ ಒಂದು ದಾನ ಮಾಡಿದ್ರೆ ನಮ್ಗೆ ಸ್ವಲ್ಪ ನಮ್ಮಲ್ಲಿರುವ ಸಂಪತ್ತು ಕಡಿಮೆ ಆಗ್ತದೆ ಒಂದು ಭಾವನೆ ಬರ್ತದೆ. ಆದ್ರೆ ನಮ್ಮ ಸೊಸೈಟಿ ಬಗ್ಗೆ ಹೇಳುವುದಾದ್ರೆ, ನಾವು ಯಾವಾಗ ಸಮಾಜಮುಖಿ ಕಾರ್ಯಕ್ರಮ ಪ್ರಾರಂಭ ಮಾಡಿದೆವೋ ಆ ನಂತರ ನಮ್ಮ ಸೊಸೈಟಿ ಬೆಳೆಯಿತು. ನಾವು ನಮ್ಮ ಲಾಭಾಂಶ ಅಲ್ಲಿವರೆಗೆ ಲಕ್ಷದಲ್ಲಿತ್ತು, ನಂತರ ಕೋಟಿಗೆ ಹೋಯಿತು. ಹಾಗೆ ಈಗ ಕಳೆದ ವರ್ಷ ನಾವು 4,81,00,000 ಲಾಭ ಪಡೆದಿದ್ದೇವೆ. ಅದು ಕೂಡ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಶಾಖೆಗಳಿರುವಂತಹದ್ದು. ಸುಮಾರು 875 ಕೋಟಿ ವ್ಯವಹಾರ ಮಾಡಿದೆ ಒಂದು ವರ್ಷದಲ್ಲಿ. ಈ ವರ್ಷ ನಮ್ಮ ವ್ಯವಹಾರ ವಾರ್ಷಿಕ 1,000 ಕೋಟಿ ದಾಟ್ತೊಂಡು. ಕಳೆದ ವರ್ಷಕ್ಕಿಂತ ನಾವು ಈ ಸರಿ ಪ್ರಗತಿ ಪಥದಲ್ಲಿದ್ದೇವೆ. ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ನಿಮ್ಮ ಒಂದು ಸಂಸ್ಥೆಯಿಂದ ಸಾಕಷ್ಟು ಸಮಾಜಮುಖಿ ಸೇವೆಗಳು ಕೂಡ ಆಗಿದೆ. ನೀವು ಹೇಳಿದ್ರಿ ಅಲ್ವಾ, ಶಿಕ್ಷಣಕ್ಕಾಗಿರ್ಬೋದು, ಹಾಗೆ ಬಡ ಮಕ್ಕಳಿಗಾಗಿರ್ಬೋದು, ಹಾಗೆ ಏನಾದ್ರು ಸಮಸ್ಯೆಗಳಿದ್ದವರಿಗಾಗಿರ್ಬೋದು, ಒಟ್ಟಿನಲ್ಲಿ ನಿಮ್ಮ ಸಂಸ್ಥೆಯಿಂದ ಅವರಿಗೆ ತುಂಬಾನೇ ಸಹಾಯವಾಗಿದೆ ಅಲ್ವಾ. ಎಸ್, ಇನ್ನೊಂದು ಕೇಳೋದಾದ್ರೆ, ನೀವು ಆವಾಗ ಹೇಳಿದ್ರಿ 8 ಶಾಖೆಗಳು ಇದೆ ಇವಾಗ ಅಂತ. 1ರಿಂದ 8 ಶಾಖೆ ಅಂತಂದ್ರೆ ಅದು ಸುಮ್ಮನೆ ಅಲ್ಲ ಸರ್. ಯಾಕಂತಂದ್ರೆ ಅಷ್ಟು ನಿಮ್ಮ ಒಂದು ಸಂಸ್ಥೆ ಎನ್ನುವಂಥದ್ದು ಬೆಳೀತಾ ಇದೆ. ಈ ತರ ಬೆಳಿಬೇಕಾದ್ರೆ ಏನಾದ್ರೂ ಒಂದು ವಿಶೇಷತೆ ಇರ್ಲೇಬೇಕು. ನಿಮ್ಮ ಒಂದು ಸಹಕಾರಿ ಸಂಸ್ಥೆಯಲ್ಲಿ ಏನಾದ್ರೂ ವಿಶೇಷತೆ ಇರ್ಲೇಬೇಕು ಅಲ್ವಾ. ಸೊ ನಿಮ್ಮ ಒಂದು ಸಂಸ್ಥೆಯ ವಿಶೇಷತೆ ಬಗ್ಗೆ ಜನರಿಗೆ ಹೇಳೋದಾದ್ರೆ ಏನೆಲ್ಲ ವಿಶೇಷತೆ ಇದೆ, ಸೌಲಭ್ಯಗಳಿವೆ ಅನ್ನೋದ್ರ ಬಗ್ಗೆ ಡೀಪಿಯಾಗಿ ಹೇಳೋದಾದ್ರೆ ಸರ್. ಮೊದಲಾಗಿ ನಾನು ಹೇಳುವುದೇನೆಂದ್ರೆ, ನನ್ನ ಈ ಆಡಳಿತಾವಧಿಯಲ್ಲಿ ನನಗೆ ಸಿಕ್ಕಿದಂತ ನಮ್ಮ ನಿರ್ದೇಶಕ ಮಂಡಳಿ ತುಂಬಾ ಸಮಾನ ಮನಸ್ಕರು, ಮತ್ತೆ ಪ್ರತಿಯೊಂದು ವಿಷಯವನ್ನು ತುಂಬಾ ವಿಮರ್ಶಾತ್ಮಕವಾಗಿ, ಒಂದು ವೇಳೆ ನಾನು ತಪ್ಪಿ ಬಿದ್ದರೂ ನನ್ನನ್ನು ತಿದ್ದುವಂತಹ ಒಂದು ವಿಚಾರ ಇರುವಂತಹ ನಿರ್ದೇಶಕರು ನನಗೆ ಸಿಕ್ಕಿದ್ರು. ಯಾವಾಗಲೂ ನಮ್ಮ ಹತ್ರ ಭಿನ್ನಮತ ಇರಲಿಲ್ಲ. ಅದು ನಾವು ಶಾಖೆಗಳನ್ನು ವಿಸ್ತರಿಸುವಾಗ ಆ ಶಾಖಾ ಮಟ್ಟದಲ್ಲಿರುವಂತಹ ಉತ್ತಮ ಕಾರ್ಯಕರ್ತರು ಅವರನ್ನು ನಾವು ನಿರ್ದೇಶಕರೇ ಮಾಡೋದು. ಅವರು ಕೂಡ ಸಾರ್ವಜನಿಕವಾಗಿರ್ತಾರೆ. ಉದಾಹರಣೆಗೆ ಒಂದು ಸೊಸೈಟಿಯಲ್ಲಿ ಅಧ್ಯಕ್ಷರ ಡೈರೆಕ್ಟರ್ಗಳಾಗಿದ್ದವರು ಇರ್ಬೋದು, ಅಥವಾ ಪಂಚಾಯತ್ ಮೆಂಬರ್ಗಳಿರ್ಬೋದು, ಅಥವಾ ಸಮಾಜ ಸೇವಕರು, ಅಂಥವರನ್ನೆಲ್ಲ ನಾವು ನಿರ್ದೇಶಕರೇ ಆಯ್ಕೆ ಮಾಡಿದ ಮೂಲಕ ಅದನ್ನಾಗಿ ನಮಗೆ ಸವಿಸ್ತಾರವಾಗಿ ಶಾಖೆಗಳನ್ನು ತೆರೀಲಿಕ್ಕೆ ನಮಗೆ ತುಂಬಾ ಅನುಕೂಲ ಆಯಿತು. ಈಗ ನಮ್ಗೆ ಕಾಣ್ತದೆ, ನಮ್ಮ 8 ಶಾಖೆಗಳನ್ನು ಕೂಡ ಉಸ್ತುವಾರಿ ಒಬ್ಬೊಬ್ಬ ನಿರ್ದೇಶಕರು ನೋಡ್ತಾ ಇದ್ದಾರೆ. ಎಲ್ಲದನ್ನು ನಾವೇ ಅದನ್ನು ನೋಡ್ಬೇಕಾಗಿಲ್ಲ, ಅದು ಅವರವರ ಮಟ್ಟದಲ್ಲಿ ಅವ್ರು ನೋಡ್ತಾ ಇದ್ದಾರೆ. ಅದೇ ರೀತಿ ಬೆಳವಣಿಗೆ ಆಗ್ಲಿಕ್ಕೆ ನಮ್ಗೆ ಅದು ತುಂಬಾ ಪೂರಕವಾಯಿತು. ಹಾಗೆ ನಮ್ಮ ನಿರ್ದೇಶಕರ ಸೇವೆಯನ್ನು ನಾನು ಎಂದೂ ಮರೆಯಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಮಟ್ಟ ಮುಟ್ಟಬೇಕಾದ್ರೆ ನಮ್ಮ ನಿರ್ದೇಶಕ, ಮತ್ತೆ ಅಲ್ಲಿ ಸಲಹಾ ಸಮಿತಿ ಅಂತ ಉಂಟು, ಮತ್ತೆ ಆ ಬ್ರಾಂಚ್ ಅಲ್ಲಿ ಕೆಲಸ ಮಾಡುವ ನಮ್ಮ ಸಿಬ್ಬಂದಿ ವರ್ಗ, ಇವರೆಲ್ಲ ತುಂಬಾ ಪ್ರಾಮಾಣಿಕವಾಗಿ ಮತ್ತೆ ಶುದ್ಧ ಮನಸ್ಸಿನಿಂದ ದುಡಿತಿದ್ದಾರೆ. ಹಾಗೆ NP Industries, we undertake all types of building materials, interlock tiles, hollow blocks, curb stones. NP Construction and Interiors, build your dreams into reality. NP Earth Movers, powerful solutions for all your earth moving needs. NP Laterite Stone, supplying quality laterite stones for construction. NP Printing Solutions, one stop for all printing needs, digital printing, banner, flex, skill designing, on-time delivery. NP Digitals, capturing your stories with our lens, photography and videography. NP News, your digital platform for timely and accurate news. NP Rent House, comfortable and reliable rental accommodations. NP Caterings, serving delicious food and managing events for 15+ years. NP Groups at your service. ಸರ್, ನೀವು ಹೇಳುವಾಗಲೇ ಗೊತ್ತಾಗ್ತಾ ಇದೆ ನಿಮಗೆ ಸಪೋರ್ಟ್ ಮಾಡಿದಂತ, ಹಾಗೆ ನಿಮ್ಮ ಜೊತೆ ಕೆಲಸ ಮಾಡಿದಂತ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಈ ಒಂದು ವಾಹಿನಿಯ ಪರವಾಗಿ ಹಾಗೆ ನಿಮ್ಮ ಪರವಾಗಿ ಅವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಅವರೆಲ್ಲರ ಪರವಾಗಿ ನೀವಿಲ್ಲಿ ಕುತ್ಕೊಂಡಿದ್ದೀರಲ್ವಾ? ಖಂಡಿತ ಸರ್, ಖಂಡಿತ. ಸವಲತ್ತುಗಳು ಹೇಳ್ಬೇಕಾದ್ರೆ, ನಾವು ಈಗ ಸದ್ಯಕ್ಕೆ ನಾವು ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಯಾವೆಲ್ಲ ಸವಲತ್ತುಗಳು ಸಿಗ್ತಾವ ಎಲ್ಲ ಅಂತ ಸವಲತ್ತುಗಳು ಕೊಡ್ತೀವಿ. ಈಗ ನಮಗೆ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ ಇವರು ವ್ಯತ್ಯಾಸ ಅಂದ್ರೆ ನಮಗೆ ತಿಳಿದ ನಮ್ಮ ಅನುಭವ ಪ್ರಕಾರ, ಯಾಕಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಅವರ ಸಂಬಂಧಪಟ್ಟ ದಾಖಲೆಗಳನ್ನ ಅಥವಾ ಅವರು ಇನ್ಕಮ್ ಟ್ಯಾಕ್ಸ್ ಫೈಲ್ ಉಂಟಾ ಅಥವಾ ಅವರ ಡಾಕ್ಯುಮೆಂಟ್ ಅಲ್ಲಿ ಕ್ಲಿಯರೆನ್ಸ್ ಅದನ್ನೇ ಹೆಚ್ಚಾಗಿ ನೋಡ್ತಾರೆ ಹೊರತು ಅವರ ಅರ್ನಿಂಗ್ ಪವರ್ ಎಷ್ಟು, ಅವರು ತೆಗೆದುಕೊಂಡ ಸಾಲವನ್ನು ಹೇಗೆ ಸದ್ವಿನಿಯೋಗ ಮಾಡ್ತಾರೆ, ಮತ್ತೆ ನಿಜವಾಗಿ ಸಾಲಗಾರನಿಗೆ ಅಂತ ಸಾಲದ ಅವಶ್ಯಕತೆ ಉಂಟಾ ಅದನ್ನೆಲ್ಲ ಅವರು ಹೆಚ್ಚಾಗಿ ಪರಿಶೀಲಿಸಿದರು. ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ, ನಮ್ಮಲ್ಲಿರುವ ಸಿಬ್ಬಂದಿಗಳ ಸ್ಥಳೀಯರೇ ಸಾಲಗಾರರ ಅವರ ಹಿನ್ನೆಲೆ ಅವರಿಗೆ ಗೊತ್ತಿರ್ತದೆ, ಅವ್ರು ಏನು ವ್ಯವಹಾರ ಮಾಡ್ತಿರ್ತಾರೆ ಅವರ ಹಿನ್ನೆಲೆ ಎಲ್ಲ ಗೊತ್ತಿರ್ತದೆ. ಅದರಿಂದ ಅವರ ಕೇವಲ ದಾಖಲೆಗಳನ್ನು ನಾವು ಇದು ಒಪ್ಪಿಕೊಳ್ಳದೆ ಅವರ ಹಿನ್ನೆಲೆ, ಅರ್ನಿಂಗ್ ಮತ್ತೆ ಸುಧಾರಣೆ ಸ್ವಭಾವ ಕೂಡ ಇದೆಲ್ಲವನ್ನು ನಾವು ಪರಿಶೀಲಿಸಿ ಅತಿ ಶೀಘ್ರವಾಗಿ ಅವರಿಗೆ ಕೊಡ್ತೇವೆ.
ಈಗ ಸಾಲದ ಬಗ್ಗೆ ಹೇಳೋದಾದ್ರೆ ನಾವು ಗೃಹ ನಿರ್ಮಾಣ ಕೊಡ್ತೇವೆ, ವಾಹನ ಸಾಲ ಕೊಡ್ತೇವೆ, ಚಿನ್ನಾಭರಣ ಸಾಲ ಕೊಡ್ತೇವೆ, ಮತ್ತೆ ಅಡವು ಸಾಲ. ಈಗ ಅವನೊಂದು ಜಾಗ ಐತೆ, ಅವನಿಗೆ ಒಂದು ಅರ್ಜೆಂಟ್ ಉಂಟು, ಅಥವಾ ಮದುವೆ ಅವ್ರ ಶುಭ ಕಾರ್ಯಕ್ರಮಗಳಿಗೆ ಬೇಕಾದಂಥದ್ದು ಅಂತ ಎಲ್ಲದಕ್ಕೂ ಭದ್ರತೆ ಪಡಿತೇವೆ ನಾವು. ಭದ್ರತೆ ಹೊರತು ಯಾವುದೇ ಸಾಲ ಕೊಡೋದಿಲ್ಲ. ಭದ್ರತೆ ಅಂದ್ರೆ ನಿಜವಾಗ ಸಾಲಕ್ಕೆ ಹಿಂದೆ ಕಟ್ಟಲಿಕ್ಕೆ ಸಾಧ್ಯ ಇದ್ದವ ಭದ್ರತೆ ಕೊಡ್ತಾನೆ. ಯಾವಾಗ ಒಬ್ಬ ಭದ್ರತೆ ಕೊಡ್ಲಿಕ್ಕೆ ಹಿಂಜರಿತಾನ ಅವನ ಹತ್ರ ಸಾಲಕ್ಕೆ ಹಿಂದೆ ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಉಂಟಂತೇಳಿ ನಾವು ಭಾವಿಸ್ತೇವೆ. ಅದನ್ನ ಅಂತಕ್ಕೆಲ್ಲ ಆಸ್ಪದ ಮಾಡುದಿಲ್ಲ ನಾವು. ಸಾಲ ಕಟ್ಟಲಿಕ್ಕೆ ಸಾಧ್ಯ ಇದ್ದವ, ಅರ್ನಿಂಗ್ ಪವರ್ ಇದ್ದವ, ಅವು ಎಲ್ಲ ರೀತಿಯ ಭದ್ರತೆ ನಮ್ಗೆ ಕೊಡ್ತಾರೆ. ಅದೇ ರೀತಿ ನಾವು ಬಡ್ಡಿಯಲ್ಲಿ ಕೂಡ ತುಂಬಾ ವ್ಯತ್ಯಾಸ ಇಲ್ಲ. ಬಹುಶಃ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಎಲ್ಲಿಯಾದ್ರೂ 1% ನಮ್ಗೆ ಜಾಸ್ತಿ ಇರ್ಬೋದು. ಯಾಕಂದ್ರೆ ನಾವು ಠೇವಣಿಗಳಿಗೆ ಕೂಡ ಜಾಸ್ತಿ ಕೊಡ್ತೇವೆ. ಈಗ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹೆಚ್ಚು ಅಂದ್ರೆ 7% ಮೇಲೆ ಠೇವಣಿಗೆ ಬಡ್ಡಿ ಇಲ್ಲ. ಆದ್ರೆ ನಾವು ಸಾಧಾರಣ 9% ನಾವು ಕೊಡ್ತೇವೆ. ಹೌದು. ಅದೇ ರೀತಿ ನಾವು 10.75 ದಲ್ಲಿ ನಾವು ಹೌಸಿಂಗ್ ಲೋನ್ ಕೊಡ್ತೇವೆ. 11% ಅಲ್ಲಿ ಜ್ಯುವೆಲ್ ಲೋನ್ ಕೊಡ್ತೇವೆ, ವೆಹಿಕಲ್ ಲೋನ್ ಕೊಡ್ತೇವೆ. ಆಗ ನಾವು ಮತ್ತು ನಮ್ಮ ಬಡ್ಡಿ ಮತ್ತು ಸಾಲ ಮತ್ತು ಠೇವಣಿ ಅಂತರ ಕೇವಲ 2% ಮಾತ್ರ ಉಂಟು. ಆ 2% ನಲ್ಲಿ ನಾವು ಸಿಬ್ಬಂದಿಗಳಿಗೆ ಸಂಬಳ ಕೊಡಬೇಕು, ಮ್ಯಾನೇಜ್ ಮಾಡಬೇಕು, ಬೇರೆ ಬೇರೆ ಎಲ್ಲ ಖರ್ಚು ವೆಚ್ಚಗಳು ಉಂಟು. ಅದೇ ರೀತಿ ನಮ್ಮ ಶಾಖೆಗಳು ಕೂಡ ಸಣ್ಣ ಸಣ್ಣ ಶಾಖೆಗಳು, ಹೆಚ್ಚಿನ ಎಲ್ಲಾ ಶಾಖೆಗಳು 1,000 ಸ್ಕ್ವೇರ್ ಫೀಟ್ ನವರೆಗೆ ಜಾಗ ಇದ್ದಂಥದ್ದು. ಮತ್ತೆ ಆಧುನಿಕ ವ್ಯವಸ್ಥೆ ಸವಲುಂಟು, ಅದನ್ನೆಲ್ಲ ಮ್ಯಾನೇಜ್ ಮಾಡುವಂತ ಖರ್ಚು ಉಂಟು. ಅದೆಲ್ಲ ಖರ್ಚು ನಾವು ಮುಗಿಸಿ ವಿನಿಯೋಗಿಸಿ ಮತ್ತು ಕೂಡ ನಾವು ಸಾಧಾರಣ 4 ಕೋಟಿ, ಈ ವರ್ಷ ಬಹುಶಃ 5 ಕೋಟಿ ಮೇಲೆ ಬರ್ಬೋದು ಲಾಭಾಂಶ. ಹೀಗೆ ಮುಂದುವರಿತಿದ್ದೇವೆ. ಹಾಗೆ ಖಂಡಿತ ಸರ್. ಇವಾಗ 1996ರಲ್ಲಿ ಸಂಸ್ಥೆ ಪ್ರಾರಂಭವಾಗುತ್ತೆ ಅಲ್ವಾ? ಒಂದು ಸಂಸ್ಥೆ ಆಗ್ಬೇಕಾದ್ರೆ ಒಂದು ಜನಗಳ ಸಪೋರ್ಟ್ ಮುಖ್ಯ ಆಗಿರ್ತದೆ. ಹಾಗೆ ಕೆಲಸ ಮಾಡುವವರು ಕೂಡ ತುಂಬಾನೇ ಮುಖ್ಯವಾಗಿರ್ತಾರೆ. ಹಾಗೆ ಗ್ರಾಹಕರು ಕೂಡ ಮುಖ್ಯವಾಗಿರ್ತಾರೆ ಅಲ್ವಾ? ಸೊ ಇವಾಗ ಎಷ್ಟು ಜನ ನಿಮ್ಮಲ್ಲಿ ಸ್ಟಾಫ್ಸ್ ಗಳಿದ್ದಾರೆ, ಹಾಗೆ ಎಷ್ಟು ಜನ ಗ್ರಾಹಕರಿದ್ದಾರೆ ಅಂತ? ಈಗ ನಮ್ಮಲ್ಲಿ ಗ್ರಾಹಕರು, ನಮ್ಮ ಮೆಂಬರ್ಶಿಪ್ ಅಂದ್ರೆ ABC ಅಂತೇಳಿ ಒಟ್ಟು 40,000ಕ್ಕೂ ಹೆಚ್ಚು ಸದಸ್ಯರು ನಮ್ಮ ಹತ್ರ ಇದ್ದಾರೆ. ಅವರೆಲ್ಲ ನಮ್ಮ ಸದಸ್ಯರು. ಅದೇ ಅವರು ಕೂಡ ಗ್ರಾಹಕರೇ ಅವರಿದ್ದಾರೆ. ಅದೇ ರೀತಿ ನಾವು ಸಿಬ್ಬಂದಿಗಳ ಹೇಳುವುದಾದ್ರೆ ನಮ್ಮ ಪ್ರಾರಂಭಿಕ ಹಂತದಲ್ಲಿ ನಮ್ಮ ಹತ್ರ 2 ಸಿಬ್ಬಂದಿಗಳು ಮಾತ್ರ ಇದ್ದದ್ದು. ಸುರೇಂದ್ರ ನಾಯ್ಕ್ ಅವರು ಈಗಲೂ ನಮ್ಮ CEO ಮುಖ್ಯ ಕಾರ್ಯನಿರ್ವಹಣೆಯಲ್ಲಿ ಕೆಲಸ ಮಾಡ್ತಾರೆ. ಅವರ ನೇತೃತ್ವದಲ್ಲಿ ಈಗ 44 ಜನ ಸಿಬ್ಬಂದಿಗಳಿದ್ದಾರೆ. 44 ಸಿಬ್ಬಂದಿಗಳು ಕೂಡ ತುಂಬಾ ಅತ್ಯಂತ ಪ್ರಾಮಾಣಿಕರು ಮತ್ತೆ ಸಂಸ್ಥೆಯ ಹಿತಾಸಕ್ತಿಯನ್ನು ಬಯಸಿದವರು. ಅವರ ವೈಯಕ್ತಿಕ ಬದುಕಿನಲ್ಲಿ ನಮ್ಮ ಸಂಸ್ಥೆಯನ್ನು ಅವರು ದತ್ತು ಪಡೆದ ಹಾಗೆ ಕಾರ್ಯಿಸುತ್ತಾರೆ. ಹಾಗೆ ನಮ್ಮ ಗ್ರಾಹಕರನ್ನು ಅಥವಾ ನಮ್ಮ ಸದಸ್ಯರಿಗೆ ಉತ್ತಮವಾದ ಸೇವೆ ಕೊಡ್ತಾರೆ. ನಮ್ಮಲ್ಲಿ ನಿಜವಾದ ರಾಯಭಾರಿಗಳು ಅವರೇ. ನಮಗೆ ಬೇರೆ ಯಾರು ರಾಯಭಾರಿ ಇಲ್ಲ. ಅಂದ್ರೆ ನಮ್ಗೆ ಎಲ್ಲ ಕಡೆ ಹೋದಾಗ ನಮಗೆ ಸಿಗುವ ರೆಸ್ಪಾನ್ಸ್ ಅದೇ, ನಿಮ್ಮ ಸಿಬ್ಬಂದಿಗಳು ಬಾರಿ ಒಳ್ಳೆಯವರು, ಒಳ್ಳೆ ಕೆಲಸ ಮಾಡ್ತಾರೆ, ಶೀಘ್ರ ಸೇವೆ ಕೊಡ್ತಾರೆ, ಮತ್ತೆ ಸಾಲ ಇತ್ಯಾದಿಗಳ ಬಗ್ಗೆ ಸ್ಪಷ್ಟ ನಮಗೆ ನಿರ್ದೇಶನ ಕೊಡ್ತಾರೆ. ಕೊಡ್ತೇವೆ ಇಲ್ವೋ, ಕೊಡೋದಾದ್ರೆ ಇಷ್ಟು ದಿವಸಗಳು ಕೊಡ್ತೇವೆ, ಸತಾಯಿಸುವುದಿಲ್ಲ. ಅದೆಲ್ಲ ನಮಗೆ ಒಂದು ಪ್ಲಸ್ ಪಾಯಿಂಟ್ ಅಥವಾ ಇವರಿಂದ ಬಂದ ಋಣಾತ್ಮಕ ಫಲಿತಾಂಶ. ಇದು ತುಂಬಾ ಕಾರ್ಯನಿರ್ವಹಿಸುತ್ತದೆ. ಆ ಬಗ್ಗೆ ನಾವು ಬಹುಶಃ ನಮ್ಮ ಸಿಬ್ಬಂದಿ ವರ್ಗಕ್ಕೆ ಯಾವಾಗಲೂ ಋಣಿಯಾಗಿದ್ದೇನೆ ನಾನು. ಮತ್ತೆ ಯಾರಲ್ಲಿ 1 ಪೈಸೆ ಲೋಪ ಇಲ್ಲ, ಯಾರ ಅವ್ಯವಹಾರ ಇಲ್ಲ. ಮತ್ತೆ ಈ ಚಿನ್ನಾಭರಣ ಸಾಲ ಇತ್ಯಾದಿ ಕೂಡ ಚಿನ್ನವನ್ನು ಸರಿಯಾಗಿ ಪರಿಶೀಲಿಸುವಂತದ್ದು ಅದೆಲ್ಲವನ್ನು ಪ್ರಾಮಾಣಿಕವಾಗಿ ಮಾಡ್ತಾರೆ. ನಮ್ಮಲ್ಲಿ ಒಂದೇ ಒಂದು ಅಂತ ಪ್ರಕರಣ 30 ವರ್ಷದಲ್ಲಿ ಇಷ್ಟರವರೆಗೆ ನಮ್ಗೆ ಕಂಡು ಬಂದಿಲ್ಲ. ಹಾಗೆ ಒಟ್ಟಿನಲ್ಲಿ ಹೇಳೋದಾದ್ರೆ ಎಲ್ಲಾ ಜನರಿಂದ ಹಾಗೆ ಎಲ್ಲಾ ಸಿಬ್ಬಂದಿ ವರ್ಗದವರಿಂದ ನಿಮ್ಮ ಒಂದು ಈ ಸಂಸ್ಥೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಲಿಕ್ಕೆ ತುಂಬಾನೇ ಖುಷಿ ಆಗ್ತದೆ ಸರ್. ಅವಾಗ ನೀವು ಹೇಳಿದ್ರಿ 8 ಶಾಖೆಗಳಿದೆ ಅಂತ. ಸೊ ಎಲ್ಲೆಲ್ಲಿ ಇದೆ ಅಂತ ಹೇಳೋದಾದ್ರೆ? ನಾವು ಕೇಂದ್ರ ಕಚೇರಿ ಈಗ ಜೋಡ್ ರಸ್ತೆಯಲ್ಲಿದ್ರೆ ನಮ್ಮ ಪ್ರಥಮ ಶಾಖೆ ಬೈಲೂರಲ್ಲಿ ಇದಾದದ್ದು. ಬಹುಶಃ ನಿಮ್ಮ ಊರಲ್ಲಿ ಅಂತ ಹೇಳ್ಬೋದು. ಬೈಲೂರಲ್ಲಿ ಅದು ಪ್ರಥಮ ಶಾಖೆ. ಆ ನಂತರ ನಾವು ಬಜಗುಳಿ ಆಯ್ತು, ಅದು ನನ್ನ ಹುಟ್ಟಿದ ಊರಿಗೆ ಹತ್ತಿರ. ಆ ನಂತರ ಅದರ ನೆಕ್ಸ್ಟ್ ಶಾಖೆ ಅಜಕರಲ್ಲಿ ಆಯ್ತು. ಅದರ ನಂತರ ಹೆಬ್ರಿಯಲ್ಲಿ ಆಯ್ತು. ಅದರ ನಂತರ ಯಾವುದು ಬೆಳ್ಮಣ್ಣಲ್ಲಿ ಆಯ್ತು. ಹೇಗೆ ನಮ್ಮ ಕಾರ್ಕಳ ತಾಲೂಕಿನ ಕೆಲವು ಆಯಕಟ್ಟಿನ ಜಾಗಗಳು ಮೇನ್ ಅಂದ್ರೆ ಒಂದು ದೊಡ್ಡ ರಾಜಧಾನಿ ಇರ್ತದೆ, ಅದಕ್ಕೆ ಸಣ್ಣ ಸಣ್ಣ ನಗರಗಳಿರ್ತವೆ. ಹಾಗೆ ನಮ್ಮ ಕಾರ್ಕಳದಲ್ಲಿ 5 ಜಾಗ ತುಂಬಾ ಆಯಕಟ್ಟಿನ ಜಾಗ, ಮತ್ತೆ ಸೆಂಟರ್ ಅಂತ ಹೇಳ್ಬೋದು. ಆ 5 ಜಾಗದಲ್ಲಿ ಕೂಡ ನಮ್ಮ ಶಾಖೆಗಳಿವೆ. ಅದರಲ್ಲಿ ಬಹುಶಃ ನನಗೆ ಜೋಡ್ ರಸ್ತೆ, ಬೈಲೂರು, ಬಜಗೋಳಿ, ಅಜಕಾರ್, ಇದು 4 ಶಾಖೆಗಳು ಅಲ್ಲಿನ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸರಿ ಸಮಾನವಾಗಿ ಕೆಲಸ ಮಾಡ್ತಾರೆ. ಹಾಗೆ ಮಾಡ್ತಾರೆ, ಅದು ಜನರ ಅಭಿಪ್ರಾಯ. ಅದೇ ರೀತಿ ಬೇರೆ ಶಾಖೆಗಳು ಬೆಳೀತಾ ಇದ್ದೇವೆ. ಈಗ ನಾವು ಪೆರಡೂರು ಶಾಖೆಯನ್ನು ಪ್ರಾರಂಭಿಸಿ ಖಾಲಿ 3 ವರ್ಷ ಆದದ್ದು. ಅದು ಕೂಡ 2-3 ವರ್ಷ, ಈಗಿನ ವರ್ಷ ಅದು ಕೂಡ ಲಾಭಾಂಶದಲ್ಲಿ ಮುನ್ನಡೆದಿದೆ. ಎಲ್ಲಾ ಶಾಖೆಗಳು ನಮ್ದು ಯಾವುದೇ ಶಾಖಾ ಮಟ್ಟದಲ್ಲಿ ನಷ್ಟದಲ್ಲಿಲ್ಲ. ಎಲ್ಲಾ ಶಾಖೆಗಳು ಲಾಭಾಂಶವಾಗಿದೆ. ಒಳ್ಳೆ ಸಕ್ರಿಯ ನಮ್ಮ ಸಿಬ್ಬಂದಿ ವರ್ಗ ಇದ್ದಾರೆ. ಅದೇ ರೀತಿ ಒಳ್ಳೆ ಗ್ರಾಹಕರಿದ್ದಾರೆ. ಅದೇ ರೀತಿ 8 ಶಾಖೆಗಳಿವೆ. ಇನ್ನು ಮುಂದಿನ ಹಂತದಲ್ಲಿ ಈಗ ನಾವೊಂದು ಹೊಸ ಕಟ್ಟಡ ನಿರ್ಮಾಣ ಮಾಡಿದ್ದೇವೆ. ಅದನ್ನು ಮುಂದಿನ ಆರ್ಥಿಕ ವರ್ಷದಲ್ಲಿ ನಾವೊಂದು 2-3 ಶಾಖೆಯನ್ನು ಮಾಡಬೇಕು. ತನ್ಮೂಲಕ ಹೊಸ ಉದ್ಯೋಗ ಸೃಷ್ಟಿ ಆಗ್ತದೆ, ಜನರಿಗೆ ಉದ್ಯೋಗ ಕೊಡ್ಲಿ ಆಗ್ತದೆ, ಹೊಸ ಪ್ರದೇಶದಲ್ಲಿ ನಮ್ಮ ಕಾರ್ಯಚಟುವಟಿಕೆ ನಡೀತದೆ. ಆ ಪ್ರದೇಶದಲ್ಲಿ ಕೂಡ ನಮ್ದು ಸಮಾಜಮುಖಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗ್ತದೆ ಅಂತ ನಮ್ಮ ಅಭಿಪ್ರಾಯ.
ಎಸ್, ಖಂಡಿತ ಸರ್. ಇವಾಗ 8 ಶಾಖೆಗಳಿದೆ, ಇನ್ನು ಕೂಡ ಹೆಚ್ಚು ಹೆಚ್ಚು ಶಾಖೆಗಳು ಪ್ರಾರಂಭವಾಗ್ಲಿ, ಹಾಗೆ ಇನ್ನಷ್ಟು ಜನರಿಗೆ ನಿಮ್ಮ ಒಂದು ಸಂಸ್ಥೆ ಎನ್ನುವಂಥದ್ದು ರೀಚ್ ಆಗ್ಲಿ. ಹಾಗೆ ಇನ್ನು ಪ್ರಮುಖವಾಗಿ ಅಂತಂದ್ರೆ ಇಂದಿನ ಯುವ ಜನತೆಗೆ ನಮ್ಮ ಕೆಲಸಕ್ಕೆ ಅಂದ್ರೆ ಕೆಲಸಗಳು ಖಂಡಿತ ಬೇಕೇ ಬೇಕು ಅಲ್ವಾ? ಸೊ ಅವರೆಲ್ಲರಿಗೂ ಕೂಡ ನಿಮ್ಮ ಒಂದು ಸಂಸ್ಥೆಯಲ್ಲಿ ಕೆಲಸ ಸಿಗುವಂತಾಗ್ಲಿ ಅಂತ ಹೇಳ್ತಾ, ಎಸ್, ಇವಾಗ ಮುಂದೆ ಕೇಳೋದಾದ್ರೆ ನಿಮ್ಮ ಒಂದು ಸಂಸ್ಥೆಯಲ್ಲಿ ಸಾಕಷ್ಟು ಎಂಪ್ಲಾಯೀಸ್ ಇದ್ದಾರೆ ಅಲ್ವಾ? ಸೊ ಅವ್ರು ಹೇಗೆ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ಸಿಂಪ್ಲಿ ಆಗಿ ಹೇಳೋದಾದ್ರೆ? ನಿಜವಾಗಿ ನಮಗೆ ಗ್ರಾಹಕರೊಂದಿಗೆ ಸಂಪರ್ಕದ ಕೊಂಡಿ ಅವರೇ. ನಾವು ಏನೊಂದು ನಿರ್ಣಯ ತಗೊಂಡ್ರೆ ಅದನ್ನು ಸರಿಯಾಗಿ ಕಾರ್ಯರೂಪಕ್ಕೆ ತರುವಂತ ಜವಾಬ್ದಾರಿ ಅವರಿಗೆ ಇರ್ತದೆ. ಅದು ನಾವು ಮೇಲ್ವಿಚಾರಣೆ ನಾವು ಆಗಾಗ ಮಾಡ್ತೇವೆ. ಅದೇ ರೀತಿ ಸಾಲದ ರಿಕವರಿ ಆ ವಿಷಯದಲ್ಲಿ ಅವರದ್ದು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರ್ತದೆ, ಅದನ್ನು ಸರಿಯಾಗಿ ಫಾಲೋಅಪ್ ಮಾಡೋದು. ಈಗ ಉದಾಹರಣೆ ನಮ್ಮ ಅನುಭವ ಹೇಳುವುದಾದ್ರೆ, ನಾವೊಬ್ಬ ಸಾಲ ತಗೊಂಡು ಕೊಟ್ಟವನಿಗೆ ಅವನ 1-2 ಕಂತು ಡ್ಯೂ ಆದಾಗಲೇ ಅವನ ಎಚ್ಚರಿಸಿ ಪರಿಸ್ಥಿತಿ ಹೇಳಿದ್ರೆ ಅದು ಅವನಿಗೆ ಕೂಡ ಕಟ್ಟಲಿಕ್ಕೆ ತುಂಬ ಮನಸ್ಸಾಗ್ತದೆ. ಅದೇ ಮೊತ್ತ ಜಾಸ್ತಿ ಆದರೆ ಅದು ಅವನಿಗೆ ಸ್ವಲ್ಪ ಹೊರೆ ಆಗ್ತದೆ. ಅದು ನಾವು ಫಾಲೋಅಪ್ ಮಾಡೋದ್ರಲ್ಲಿ ಇರುವುದು. ಒಮ್ಮೆ ಇವ್ರದ್ದು ಫೋನ್ ಬರೋದಾಗ್ಲಿ ಅಥವಾ ಏನೋ ಇವ್ರದ್ದು ಕಿರುಕುಳ ಕಡಿಮೆ ಆಗ್ಲಿ ಅಂತ ಅವ್ರು ಕಟ್ತಾರೆ. ನಾವು ಅದನ್ನು ಅವನಿಗೆ ಆಗ ಕಿರುಕುಳ ಅಂದ್ರೆ ಕಂಡ್ರು ಮತ್ತೆ ಅವನೇ ಹೇಳ್ತಾನೆ, ನೀವು ಅಷ್ಟು ನನ್ನ ತಲೆ ತಿಂದರೆ ನಾನು ಕಟ್ಟಿದೆ, ಹೀಗಾಯ್ತು ಹಾಗೆ. ಅದೇ ರೀತಿ ನಮ್ಮ ಸಿಬ್ಬಂದಿಗಳು ಆ ವಿಷಯದಲ್ಲಿ ತುಂಬಾ ನಿಗಾ ವಹಿಸ್ತಾರೆ. ಅದೇ ರೀತಿ ಠೇವಣಿದಾರ ಹತ್ರ ಠೇವಣಿ ಪಡೆಯುವಂತ ವಿಷಯ ಕೂಡ ಅಗತ್ಯ ಇದ್ರೆ ಅವರ ಮನೆಗೆ ಹೋಗಿ ತರ್ತಾರೆ. ಬೇರೆ ಅವ್ರಿಗೆ ಏನು ಸವಲತ್ತು ಎಲ್ಲ ಆಫೀಸ್ಗೆ ಬಂದಾಗ ಒಳ್ಳೆ ನಯ ವಿನಯವಾಗಿ ಮಾತಾಡಿ ಸತ್ಕರಿಸುವಂಥದ್ದು ಅದೆಲ್ಲ ವ್ಯವಸ್ಥೆ ನಮ್ಮ ಸಿಬ್ಬಂದಿಗಳ ಹತ್ರ ಉಂಟು. ಮಾಡ್ತಾ ಇದ್ದಾರೆ. ಎಸ್, ಇನ್ನ ಪ್ರಮುಖವಾಗಿ ಅಂತಂದ್ರೆ ಇವಾಗ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಾಗಿರ್ಬೋದು, ಸಹಕಾರಿ ಸಂಸ್ಥೆಗಳಲ್ಲಾಗಿರ್ಬೋದು, ಮೇನ್ ನಮ್ಗೆ ಯೂಸ್ ಆಗುವಂಥದ್ದು ಸಾಲ. ಯಾಕಂತಂದ್ರೆ ಇವಾಗ ನಾವ್ ಏನೇ ಮನೆ ಕಟ್ಟೋದಾಗಿರ್ಬೋದು, ಪ್ರತಿ ಒಂದು ಏನೇ ಕೆಲಸವನ್ನ ಪ್ರಾರಂಭ ಮಾಡೋದಾಗಿರ್ಬೋದು, ಎಲ್ಲದಕ್ಕೂ ನಮ್ಗೆ ಸಾಲ ಬೇಕೇ ಆಗುತ್ತೆ. ನಾವ್ ಅದ್ರಲ್ಲಿ ಡಿಪೆಂಡ್ ಆಗೋದೇ ಬ್ಯಾಂಕ್ಗಳಲ್ಲಿ ಆಗಿರ್ಬೋದು, ಸಂಸ್ಥೆಗಳಲ್ಲಾಗಿರ್ಬೋದು ಅಲ್ವಾ? ಇವಾಗ ಸಾಲ ತೆಗಿಬೇಕು ಅಂದಾಕ್ಷಣ ಮೊದ್ಲು ನೆನಪಾಗೋದು ಎಷ್ಟು ಬಡ್ಡಿ ಇರುತ್ತೆ. ಯಾಕಂತಂದ್ರೆ ಸಾಲ ಕಟ್ಟಬಹುದು, ಅದ್ರ ಜೊತೆಗೆ ಬಡ್ಡಿನೂ ಕಟ್ಟಬೇಕಲ್ವಾ ಅಂತ ಒಂದು ಥಿಂಕ್ ಬರುತ್ತೆ ಅಲ್ವಾ? ಸೊ ನಿಮ್ಮ ಒಂದು ಸಂಸ್ಥೆಯಲ್ಲಿ ಯಾವ ರೀತಿ ಬಡ್ಡಿ ಇದೆ ಸರ್? ನಾವು ಹೇಳಿದೆವು, ಚಿನ್ನಾಭರಣ ಸಾಲಗಳಿಗೆ 11%. ಮತ್ತೆ ಗೃಹ ನಿರ್ಮಾಣಕ್ಕೆ ಮೊನ್ನೆವರೆಗೆ 10.5 ಇತ್ತು, ಈಗ 10.75 ಮಾಡಿದೆ. ಅದೇ ರೀತಿ ಬೇರೆ ಹೊಸ ವಾಹನಗಳಿಗೆ 11%. ಅದೇ ರೀತಿ ಹಳೆ ವಾಹನಗಳಿಗೆ ಕೊಡ್ತೇವೆ ನಾವು. ನ್ಯಾಷನಲ್ ರಾಷ್ಟ್ರೀಕೃತ ಬ್ಯಾಂಕ್ ಹಳೆ ವಾಹನ ಕೊಡುದಿಲ್ಲ, ಆದ್ರೆ ಈಗ ಕೆಲವರಿಗೆ ಹಳೆ ವಾಹನ ತಗೊಳ್ತಾರೆ, ಬೇಕಾಗ್ತದೆ. ಹೊಸ ವಾಹನಕ್ಕೆ ದೊಡ್ಡ ಮೌಲ್ಯ ಇರ್ತದೆ, ಮೊತ್ತ ಇರ್ತದೆ. ಅವರಿಗೆ ಕೂಡ ನಾವು ಮಿನಿಮಮ್ 5 ವರ್ಷ ಆದ ಗಾಡಿ ವಾಹನ ಅವ್ರಿಗೂ ಸಾಲ ಕೊಡ್ತೇವೆ. ಅದೇ ರೀತಿ ಶುಭ ಕಾರ್ಯಗಳಿಗೆ, ಮನೆಯಲ್ಲಿ ಒಂದು ಶುಭ ಕಾರ್ಯ ಆಗ್ತದೆ, ಅವನಿಗೆ ಮದುವೆಯ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಿರ್ತವೆ, ಅದಕ್ಕಾಗ ಅವನಿಗೆ ಆರ್ಥಿಕತೆ ಸಹಾಯ ಬೇಕು, ಅದು ಕೂಡ ನಾವು ಅವರ ಏನಾದ್ರು ನಮಗೆ ಭದ್ರತೆ ಕೊಟ್ಟೆ ಅದಕ್ಕೂ ನಾವು ಸಾಲ ಕೊಡ್ತೇವೆ. ಎಂದು ನಾವು ಬಹುಶಃ ಒಬ್ಬರಿಗೆ ಗ್ರಾಮೀಣ ಪ್ರದೇಶದವರಿಗೆ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆ ಬಂದಾಗ ಅವ್ರ ಹತ್ರ ಅದಕ್ಕೆ ಸರಿಯಾದ ಭದ್ರತೆ ಕೊಡ್ಲಿಕ್ಕೆ ಸಾಧ್ಯ ಇದ್ರೆ ನಾವು ಅವ್ರಿಗೆ ಕೊಡ್ತೀವಿ. ಅದರಲ್ಲಿ ಉದ್ದೇಶವೇ ನಿರ್ದಿಷ್ಟ ಉದ್ದೇಶ ಅಂತ ಹೇಳಿ ಇಲ್ಲ, ಅದು ಸದುಪಯೋಗ ಬೇಕು. ಖಂಡಿತ ನಾವು ಅವರಿಗೆ ಅದರ ಅವಶ್ಯಕತೆಯೂ ಇರಬೇಕು, ಮತ್ತೆ ಅದು ತಕೊಂಡವ್ರು ಸದುಪಯೋಗ ಮಾಡ್ಬೇಕು. ತನ್ಮೂಲಕ ಅವರೊಂದು ಸ್ವಾವಲಂಬಿಗಳಾಗಬೇಕು. ನಮ್ಮ ಬಡ್ಡಿ ಏನುಂಟು ಅವ್ರ ಸಾಲ ಇರುವ ಮಾತ್ರ ನಾವು ಜೀವನ ಪರ್ಯಂತ ಅವ್ರ ಬಡ್ಡಿ ಕಟ್ಟಲಿಕ್ಕೆ. ಅದರಿಂದಾಗಿ ಆ ವಿಷಯದಲ್ಲಿ ನಾವು ತುಂಬಾ ನಮ್ಮ ಗ್ರಾಹಕರನ್ನು ಕೂಡ ಒಂದು ರೀತಿ ತರಬೇತಿ ಮಾಡ್ತೇವೆ ಅಂತ ಹೇಳುವುದು. ಅವ್ರು ಯಾವ ರೀತಿ ನಡೆದ್ರೆ ಮಾತ್ರ ಅವ್ರಿಗೆ ಸಾಲ ವಾಪಸ್ ಕಟ್ಟಲಿಕ್ಕೆ ಆಗ್ತದೆ, ಅವ್ರು ಇದನ್ನೆಲ್ಲ ಮಾಡಿ ಅದೇ ರೀತಿ ಒಂದು ನಮ್ಮೊಳಗೆ ಹೊಂದಾಣಿಕೆ ಇರ್ತದೆ. ಎಸ್, ಇವಾಗ ಕಾರ್ಯಕ್ರಮದ ಪ್ರಮುಖ ವಿಷಯಕ್ಕೆ ಬರೋದಾದ್ರೆ ಸರ್, ನಿಮ್ಮ ಒಂದು 30 ವರ್ಷಗಳ ಕಠಿಣ ಪರಿಶ್ರಮದಿಂದ, ಡೆಡಿಕೇಶನ್ ಇಂದ ನಿಮ್ಗೆ ನವೆಂಬರ್ 14ರಂದು ಸಹಕಾರ ರತ್ನ ಪ್ರಶಸ್ತಿ ಸಿಗುತ್ತೆ. ಅದು ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಸಿದ್ದರಾಮಯ್ಯರವರು ನಿಮ್ಗೆ ನೀಡ್ತಾರೆ. ಸೊ ಈ ಒಂದು ಕ್ಷಣ ಹೇಗೆ ಅನ್ನಿಸ್ತದೆ ಸರ್? ಯಾಕಂತಂದ್ರೆ 30 ವರ್ಷ ಅಂತಂದ್ರೆ ತುಂಬಾ ದೊಡ್ಡ ಸಮಯ ಅಂತಾನೆ ಹೇಳ್ಬೋದು. ಇಷ್ಟು ವರ್ಷ ಆದ ನಂತರದಲ್ಲಿ ನಿಮ್ಗೆ ಒಂದು ಈ ಪ್ರಶಸ್ತಿ ಸಿಗುತ್ತೆ. ಯಾಕಂತಂದ್ರೆ ಇಂತಹ ಒಂದು ಪ್ರಶಸ್ತಿ ಸಿಕ್ಕಿದಾಗ ನಮ್ಗೆ ಆಗುವಂತಹ ಖುಷಿ, ಯಾಕಂತಂದ್ರೆ ನಾವು ಮಾಡಿದಂತಹ ಒಂದು ಕೆಲಸಕ್ಕೆ ಸಂತೃಪ್ತಿ, ಒಂದು ಸಾರ್ಥಕತೆ ಸಿಕ್ಕದಂತ ಆಗುತ್ತೆ ಅಲ್ವಾ ಸರ್? ನಮ್ಗೆ ಕೇಳುವಾಗ್ಲೇ ಈ ತರ ಅನ್ಸುತ್ತೆ, ಬಟ್ ನೀವು ಅವರ ಕೈಯಿಂದ ಪ್ರಶಸ್ತಿಯನ್ನ ಪಡೆದುಕೊಳ್ಳುವಾಗ ನಿಮ್ಮ ಒಂದು ಅನಿಸಿಕೆ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ನಾವು ಖಂಡಿತ ಇದನ್ನು ನಿರೀಕ್ಷೆ ಇರಲಿಲ್ಲ. ನಮ್ಗೆ 13-12 ತಾರೀಕು ರಾತ್ರಿ 9 ಗಂಟೆಗೆ ನಮ್ಮ ಯೂನಿಯನ್ ಅಧ್ಯಕ್ಷ ಜಯಕರ್ ಶೆಟ್ಟಿ ಅವರು ಫೋನ್ ಮಾಡಿದ್ರು, ನಿಮ್ಗೆ ಈ ಪ್ರಶಸ್ತಿ ಒಲಿದು ಬಂದಿದೆ, ನೀವು ನಾಳೆ ಬೆಂಗಳೂರಿಗೆ ಹೊರಡಿ ಅಂತೇಳಿ. ಆದ್ರೂ ನಾನು ನಂಬಲಿಲ್ಲ. ಮತ್ತೆ ನಾನು ಹೇಳಿದೆ, ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಏನಾದ್ರು ನಂಗೆ ಕೊಡ್ಬೋದು, ನಿಮ್ಗೆ ಇನ್ನೊಂದು ಅರ್ಧ ಗಂಟೆ ಒಳಗೆ ನಮ್ಮ CEO ಕಳಿಸ್ತಾರೆ, ಅದನ್ನು ನೋಡಿ ಮತ್ತೆ ನೀವು ಹೊರಡಿ, ಅದಾಗಿದೆ, ಏನು ಕಂಪ್ಲೀಟ್ ಆಗಿದೆ ಅಂತೂ. ಮತ್ತೆ CEO ಅವರಿಗೆ ಫೋನ್ ಮಾಡಿ, ಅವ್ರು ಫೋನ್ ಮಾಡಿದ್ರು ಕಂಗ್ರಾಚುಲೇಷನ್ ಅಂತೇಳಿ. ಮತ್ತೆ ಒಂದು ಗಂಟೆ ನಂತರ, ಬಹುಶಃ 11 ಗಂಟೆ ಆಗಿದೆ ರಾತ್ರಿ, ಸಂಬಂಧಪಟ್ಟ ದಾಖಲೆ ಕಳಿಸಿದ್ರು. ಆಮೇಲೆ ನಮ್ಮ ನಿಗದಿ ಆಯಿತು. ಆಮೇಲೆ ನಮ್ಮ ಇದು ತಿಳಿಸಿದೆ. ಆ ಕ್ಷಣ ಮಾತ್ರ ನಮಗೆ ವರ್ಣಿಸ್ಲಿಕ್ಕೆ ಆಗುದಿಲ್ಲ.
ತುಂಬಾ ಖುಷಿ ಆಗುತ್ತೆ. ಹೌದು. ಹೌದು. ನಾವಂದ್ರೆ ಅದು ನಿರೀಕ್ಷೆ ಮಾಡಿದ್ದಿಲ್ಲ, ಹ್ಮ್. ಅದ ಬೆನ್ನು ಹತ್ತಿ ಓದೋದು ಇಲ್ಲ. ಹ್ಮ್. ಮತ್ತೆ ಏನು ಪ್ರಸ್ತಾವನೆ ಕೊಡಬೇಕಂತ ನಮಗೆ ಸೂಚನೆ ಬಂದಿತ್ತು. ಹ್ಮ್. ಆ ಪ್ರಕಾರ ನಮ್ಮ ಉಪಾಧ್ಯಕ್ಷರೇ ರವೀಂದ್ರ ನಾಯಕರವರು ನೀರೇವ್ ತುಂಬಾ ಸಕ್ರಿಯ ಕ್ರಿಯಾಶೀಲರು. ಯಾವುದು ಪ್ರಸ್ತಾವನೆ ಅಥವಾ ನಮ್ಮ ಒಂದು ಬಯೋಡಾಟ ಇದನ್ನೆಲ್ಲ ನನಗೆ ಹೆಚ್ಚು ತಿಳಿಯದ ಹಾಗೆ ಆ ಕೆಲಸವನ್ನು ಅವ್ರು ಮಾಡಿದರು. ಬಹುಶಃ ಮತ್ತೆ ನನಗೆ ಗೊತ್ತಾದದ್ದು ಈ ಪ್ರಸ್ತಾವನೆ ಕೊಟ್ಟದ್ದು ಯಾರು ಅಂತ ಹೇಳಿ. ಹಾಗೆ ಅದೇ ರೀತಿ ಈ ವಿಷಯದಲ್ಲಿ ನಮ್ಮ ಜಯಕರ್ ಶೆಟ್ಟಿ ಅವರು, ನಮ್ಮ ಉಡುಪಿ ಜಿಲ್ಲೆಯ ಸಹಕಾರಿ ನೇತಾರ, ಇವರು ಕೂಡ ನಮ್ಮ ಪರವಾಗಿ ವಿಚಾರವನ್ನು ಶಿಫಾರಸು ಮಾಡಿದ್ದಾರೆ. ಮತ್ತೆ ನಮ್ಮ ರಾಜೇಂದ್ರ ಕುಮಾರ್ ಬೆಂಬಲ ಹಿಂದಿನದು ನಮ್ಗೆ ಇತ್ತು, ಈಗಲೂ ಈ ವಿಚಾರದಲ್ಲಿ ಆದರೂ ನಮಗೆ ನಮ್ಮ ಪರವಾಗಿ ನಮ್ಮ ಬಯೋಡಾಟವನ್ನು ಸಂಬಂಧಪಟ್ಟವರಿಗೆ ಮುಟ್ಟಿಸುವಲ್ಲಿ ಅಥವಾ ಸಮರ್ಥಿಸುವಲ್ಲಿ ಅವರು ತುಂಬಾ ನಮಗೆ ಪ್ರೋತ್ಸಾಹ ಮಾಡಿದ್ದಾರೆ. ಈ ರೀತಿ ಬಂತು. ಅಂತೂ ಅದು ನಾವು ನಿರೀಕ್ಷಿಸಿದಲ್ಲ, ಅದು ನಮ್ಮ ಎಣಿಸೋದು ಅಲ್ಲ. ಯಾಕೆಂದ್ರೆ ನಮ್ಮ ಈ ಮಟ್ಟಕ್ಕೆ ನಮ್ಮನ್ನು ಸರ್ಕಾರ ಗುರುತಿಸ್ತದೆ. ಮತ್ತೊಂದು ಯೋಗ ಅಂದ್ರೆ ಬಹುಶಃ ಈ ಸಹಕಾರಿ ಸಪ್ತಾಹದಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸುವುದು ಇರುವುದಿಲ್ಲ, ಆ ಸಹಕಾರಿ ಸಚಿವರಿರ್ತಾರೆ. ಆ ಸಹಕಾರಿ ಸಚಿವರಿಂದ ಅವರ ಹಸ್ತ ಕೈಯಲ್ಲಿ ತಗೊಳ್ಳುವಂಥದ್ದು ಇರುವುದು. ಆದ್ರೆ ನಮ್ಗೆ ಇದೇನಾಯ್ತಂದ್ರೆ ಈ ವರ್ಷ ಸಹಕಾರಿ ಸಚಿವರಿಲ್ಲ. ಮೊನ್ನೆ ಇತ್ತೀಚೆಗೆ ನಾನೇ ಅವರು ರಾಜೀನಾಮೆ ಕೊಟ್ಟು ಆ ಖಾತೆ ಮುಖ್ಯಮಂತ್ರಿಗಳದ್ದು ಉಂಟು. ಹಾಗೆ ಇತಿಹಾಸದಲ್ಲಿ ಈಗ 72ನೇ ವರ್ಷದ ಇದಾದರೂ ಇತಿಹಾಸದಲ್ಲಿ ಪ್ರಥಮ ಬಾರಿ ಮುಖ್ಯಮಂತ್ರಿಗಳು ನಮ್ಮ ಸಹಕಾರಿ ಸಪ್ತಾಹಕ್ಕೆ ಬಂದು ಉದ್ಘಾಟಿಸಿ ಸಹಕಾರ ರತ್ನ ಪ್ರಶಸ್ತಿಯನ್ನು ವಿತರಿಸಿದ್ರು. ಇದು ಯೋಗ ನಮಗೂ ಬಂತು. ಹೌದು, ಅದು ನಿಜವಾಗಿ ಯೋಗ. ಖಂಡಿತ ಸರ್, ತುಂಬಾನೇ ಖುಷಿ ಆಗ್ತಾ ಇದೆ. ಹಾಗೆ ನಮ್ಮ NP ನ್ಯೂಸ್ ಕಡೆಯಿಂದ ನಿಮ್ಗೆ ಅಭಿನಂದನೆಗಳು. ಎಸ್, ಇನ್ನೊಂದು ಹೇಳ್ಬೇಕಂತಂದ್ರೆ ಕಷ್ಟಪಟ್ಟವರಿಗೆ ಒಂದಲ್ಲ ಒಂದು ದಿನ ಆ ದೇವರು ಪ್ರತಿಫಲ ಕೊಡ್ತಾನೆ. ಯಾಕಂತಂದ್ರೆ ನಿಧಾನನೇ ಆಗಬಹುದು, ಒಂದಲ್ಲ ಒಂದು ದಿನ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ನೀವು ಉದಾಹರಣೆ ಅಂತಾನೆ ಹೇಳ್ಬೋದು. ಆಯ್ತು, ಇವಾಗ ನಿಮ್ಗೆ ಪ್ರಶಸ್ತಿ ಸಿಗುತ್ತೆ. ಪ್ರಶಸ್ತಿ ಸಿಕ್ಕಾಗ ತುಂಬಾನೇ ಖುಷಿ ಆಗುತ್ತೆ, ಸಂತೋಷವಾಗುತ್ತೆ. ನಾವು ಮಾಡಿದಂತಹ ಒಂದು ಕೆಲಸಕ್ಕೆ ಸಾರ್ಥಕತೆ ಸಿಗುತ್ತೆ. ಹಾಗೆಯೇ ನಮ್ಮ ಒಂದು ಹೆಗಲ ಮೇಲೆ ಇನ್ನಷ್ಟು ಜವಾಬ್ದಾರಿಗಳು ಮೇಲೆ ಇರುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇನ್ನಷ್ಟು ಜನರು ನಮ್ಮ ಮೇಲೆ ನಂಬಿಕೆ ಇಟ್ಟು ಈ ಒಂದು ಪ್ರಶಸ್ತಿ ಸಿಕ್ಕಿರುವಾಗ ನಾವು ಜನರಿಗೋಸ್ಕರ ಇನ್ನಷ್ಟು ಕೆಲಸ ಮಾಡಬೇಕು ಅಂತ ಬರುತ್ತೆ ಅಲ್ವಾ. ಸೊ ನೀವೇನಾದ್ರೂ ಪ್ಲಾನ್ ಮಾಡಿದ್ದೀರಾ? ಮುಂದಿನ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಏನಾದ್ರೂ ಪ್ಲಾನ್ಸ್ ಇದೆಯಾ ಇವಾಗ ಅಂತ? ಆ ಬಗ್ಗೆ ನಾವು ಯೋಚಿಸ್ತಿದ್ದೇವೆ. ನಾವು ಈ ವಿಷಯದಲ್ಲಿ ಯಾವ ನಿರಾಶೆ ಆಗಲಿಲ್ಲ, ಯಾಕಂದ್ರೆ ತುಂಬಾ ನಮಗೆ ಸಾರ್ಥಕತೆ ಉಂಟು. ಯಾಕಂದ್ರೆ ಈ ಏನು ನಾವು ಈ ಸಹಕಾರಿ ಸಂಸ್ಥೆಯನ್ನು ಎಷ್ಟು ನಾವು ಶ್ರಮಪಟ್ಟು, ನಮ್ಮ ಶ್ರಮ ಮಾತ್ರ ಸಾಕೋದಿಕ್ಕೆ, ಬೇರೆ ನಾವು ಆರ್ಥಿಕ ಸಂಪನ್ಮೂಲ ಕೊಡುವುದು ಅದು ಅವಶ್ಯಕತೆ ಇಲ್ಲ. ಉದಾಹರಣೆ ನಿಮಗೆ ಹೇಳುವುದಾದ್ರೆ, ನಾನು ಈ ಸಹಕಾರಿ ಸಂಸ್ಥೆಯ ಒಂದು ವಿಶೇಷತೆ ಅಂದ್ರೆ ನಾವು ಪ್ರಾರಂಭಿಕ ಹಂತದಲ್ಲಿ ಒಂದು ಸ್ಥಾಪನೆ ಮಾಡುವಂತ ಕೆಲಸ, ಆಮೇಲೆ ನಡೆಸುವಂತ ಪ್ರಯತ್ನ, ಪ್ರಾಮಾಣಿಕವಾಗಿ ನಡೆಸುವ ಪ್ರಯತ್ನ ಮಾಡಿದ್ರೆ ಇದೊಂದು ಬೆಳೆದು ಒಂದು ಹಂತಕ್ಕೆ ಬಂದ ಮೇಲೆ ಅದು ತನ್ನಿಂದ ತಾನೇ ಬೆಳೀತದೆ. ಈಗ ಉದಾಹರಣೆ ನಾವು ಬೇಕಾದ್ರೆ, ಇದು ಬೇರೆ ಸಂಘ ಸಂಸ್ಥೆಗಳಿದ್ದ ಹಾಗೆ ಇದು ಕೂಡ ಸಹಕಾರಿ, ಸರ್ಕಾರದ ಲೆಕ್ಕದಲ್ಲಿ ಸಹಕಾರಿ ಸಂಘ ಅಂತ ಹೇಳುದು ಅಂದ್ರೆ ಬೇರೆ ಸಂಘ ಸಂಸ್ಥೆಗಳ ಹಾಗೆ. ಆದ್ರೆ ಆ ಸಂಘ ಸಂಸ್ಥೆಗಳು ಏನಾಗ್ತದೆ ಅಂದ್ರೆ, ನಾವು ಅದಕ್ಕೆ ಸಂಬಂಧಪಟ್ಟವರು ಅಥವಾ ಆಡಳಿತ ಮಾಡುವವರು ಪ್ರತಿ ವರ್ಷ ಅದನ್ನು ದೇಣಿಗೆ ಕೊಡ್ಬೇಕು, ಅಥವಾ ಅಲ್ಲಿಯ ಕಾರ್ಯಕ್ರಮ ಏನು ಬೇಕಾದ್ರೆ ಅಲ್ಲಿಯ ಸಂಬಂಧಪಟ್ಟ ಭಜಕರಿಗೆ ಅವರು ಡಿಪೆಂಡ್ ಆಗಿರ್ಬೇಕು. ಆದ್ರೂ ನಮ್ಮ ಸಹಕಾರಿ ವ್ಯವಸ್ಥೆ ಆಗಿಲ್ಲ. ಅವ್ರು ಏನು ಶೇರ್ ಹಾಕ್ತಾರ ಅದಕ್ಕೆ ಡಿವಿಡೆಂಡ್ ಬರ್ತದೆ, ಲಾಭಾಂಶ ನಡೆದಾಗ. ಏನು ಠೇವಣಿ ಇಡ್ತಾರ ಅವರಿಗೆ ಬಡ್ಡಿ ಬರ್ತದೆ, ಅದರಲ್ಲಿ ಸಿಬ್ಬಂದಿಗಳಿಗೆ ಸಂಬಳ ಬರ್ತದೆ. ಹಾಗೆ ಅದೇ ರೀತಿ ಸಾಲ ಪಡೆದವರಿಗೆ ಕೂಡ ಆ ಠೇವಣಿಗಿಂತ ಸ್ವಲ್ಪ ಕಿಂಚಿತ್ ಜಾಸ್ತಿ ಮಾಡಿ ಅವರು ಕೂಡ ಬಡ್ಡಿ ಕಟ್ತಾರೆ. ಹಾಗೆ ಒಮ್ಮೆ ಇದು ಸದೃಢವಾಗಿ ಬೆಳೆದರೆ ಮತ್ತೆ ಯಾವುದೇ ರೀತಿಯ ದೇಣಿಗೆ, ಡೊನೇಷನ್ ಇತ್ಯಾದಿಗಳನ್ನು ನಾವು ಸ್ವೀಕರಿಸಲಿಕ್ಕೆ ಅವಕಾಶ ಇಲ್ಲ, ನಾವು ಸ್ವೀಕರಿಸುವ ಅಗತ್ಯವಿಲ್ಲ. ಅದನ್ನೇ ತಾನೇ ಬೆಳೀತದೆ. ಯಾಕೆಂದ್ರೆ ಉದಾಹರಣೆಗೆ ಈಗ ನಮ್ಮ ಸಂಸ್ಥೆಗೆ 30 ಕೋಟಿ ರೂಪಾಯಿ ವಿವಿಧ ನಿಧಿಗಳಿವೆ. ಅದು ತನ್ನಿಂದ ತಾನೇ ಬಂದದ್ದು, ಹೊರತು ಯಾರೊಬ್ಬರ ಡೊನೇಷನ್ ಇಲ್ಲ. ನಮ್ಮ ಸಾಧಾರಣ ಒಂದು ಕಟ್ಟಡಗಳೇ ತುಂಬಾ ಇದ್ದಾವೆ. ಆ ಕಟ್ಟಡಗಳಿಗೂ ಯಾರಿಂದ ಒಂದು ಪೈಸೆ ನಾವು ದೇಣಿಗೆ ತಗೊಳ್ಳಿಲ್ಲ, ಎಲ್ಲ ತನ್ನಿಂದ ತಾನೇ ಈ ಸಂಸ್ಥೆಯಲ್ಲಿ ಬಂದಂತಹ ಲಾಭಾಂಶದಲ್ಲಿ ಕಟ್ಟಡ ನಿಧಿಯಿಂದಲೇ ಆದಂತಹ ಯೋಜನೆ ಅದು. ಆದ ರೀತಿ ಇನ್ನು ಕೂಡ ಇದನ್ನು ನಾವು ಡೆವಲಪ್ ಮಾಡಿ ಇದಾದ್ರೆ ಸಮಾಜಮುಖಿಯಾಗಿ ಕೊಡ್ಬೋದು, ಈ ಸಂಸ್ಥೆಯನ್ನು ಸದೃಢವಾಗಿ ಬೆಳೆಸಬಹುದು. ಅದೇ ರೀತಿ ಹೊಸ ಶಾಖೆಗಳು ಅಥವಾ ನಾವು ಹೊಸ ಸಮಾಜಮುಖಿ ಕಾರ್ಯಕ್ರಮವನ್ನು ಹಾಕ್ಬಹುದು. ಉದಾಹರಣೆಗೆ ಈಗ ಕೋಆಪರೇಟಿವ್ ಇದರಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ನೌಕರರಿಗೆ ಪೆನ್ಷನ್ ಇಲ್ಲ, ಆದ್ರೆ ನಮ್ಮ ಒಂದು ಯೋಜನೆ ಉಂಟು. ಈಗ ಸರ್ಕಾರದ ಲೆಕ್ಕದ ಪೆನ್ಷನ್ ಅಲ್ಲ ಇದ್ರು, ಒಂದು ಸಾಮಾನ್ಯ ಪೆನ್ಷನ್ ಆದ್ರೂ ಕೊಡ್ಬೇಕು. ಅದಕ್ಕೆ ಬೇಕಾದ ನಿಧಿಯನ್ನು ಕ್ರೋಢೀಕರಿಸಿ ನಮ್ಮಲ್ಲಿ ಕೆಲಸ ಮಾಡಿದವರು ರಿಟೈರ್ಡ್ ಆದ್ಮೇಲೆ ಅವರಿಗೆ ಸಾಂಕೇತಿಕವಾಗಿ ನಿವೃತ್ತಿ ವೇತನ ಕೊಡ್ಬೇಕಂತ ಯೋಜನೆ ಉಂಟು. ಅದು ಕೂಡ 1-2-3 ವರ್ಷದಲ್ಲಿ ನಾವು ಕಾರ್ಯರೂಪಕ್ಕೆ ತರಬೇಕು. ನಮಗೆ ಜನರು ಮುಂದೆ ಆಡಳಿತದಲ್ಲಿ ಅವಕಾಶ ಕೊಟ್ಟರೆ ಬಂದು ತರಬೇಕು ಅನ್ನೋ ವಿಚಾರ ಕೂಡ ಉಂಟು. ಅದೇ ಬೇರೆ ಬೇರೆ ರೀತಿಯ ಸಮಾಜಮುಖಿ ಕಾರ್ಯಕ್ರಮಗಳು, ಇವತ್ತು ಏನು ನಾವು ಶಿಕ್ಷಣ ಕೊಡ್ತಿದ್ದೇವೆ ಅಥವಾ ಅನಾರೋಗ್ಯ ಪೀಡಿತರು, ಅದನ್ನು ಸ್ವಲ್ಪ ದೊಡ್ಡ ಮೊತ್ತದಲ್ಲಿ ಕೊಡುದು. ಯಾಕಂದ್ರೆ ಕಾಲಘಟ್ಟವಾಗಿ ನಮ್ಮ ಬೇರೆ ಬೇರೆ ಕ್ಷೇತ್ರ ಖರ್ಚು ಜಾಸ್ತಿ ಉಂಟು, ಹಾಗೆ ಅದು ಕೂಡ ಜಾಸ್ತಿ ಮಾಡುದು. ಅಂತೂ ನಮ್ಮ ಈಗಲೂ ನಾವು ವರ್ಷಕ್ಕೆ ಸರಣ 25 ಲಕ್ಷ ರೂಪಾಯಿ ಸಮಾಜಮುಖಿ ಕಾರ್ಯಕ್ರಮ ವಿನಿಯೋಗಿಸ್ತಿದ್ದೇವೆ. ಅದನ್ನು ವರ್ಷ ನಾವು ಜಾಸ್ತಿ ಮಾಡ್ತಾ ಹೋಗುದು.
ಅದು ಕೂಡ ನಮ್ಮ ಯೋಜನೆ ಉಂಟು. ಅಂತೂ ಇದನ್ನು ಸಂಪೂರ್ಣವಾಗಿ ಸಮಾಜಮುಖಿಯಾಗಿ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸುವ ಒಂದು ಸಹಕಾರಿ ಸಂಸ್ಥೆಯನ್ನು ಮಾಡಬೇಕಂತ ನಮ್ಮ ಮನದಲ್ಲಿ ಉಂಟು. ಖಂಡಿತ ಸರ್, ನಿಮ್ಮ ಸಂಸ್ಥೆಯಿಂದ ಇನ್ನಷ್ಟು ಜನರಿಗೆ ಸಹಾಯವಾಗಲಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಎಲ್ಲಾ ಪ್ಲಾನ್ಸ್ ಗಳಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸರ್, ಇನ್ನೊಂದು ಕೇಳಬೇಕು. ಇವಾಗ ನಿಮ್ಮ ಸಂಸ್ಥೆ ಪ್ರಾರಂಭವಾಗಿ 30 ವರ್ಷಗಳು ಕಳೆಯಿತು. ಈ 30 ವರ್ಷದಲ್ಲಿ ನಿಮ್ಮ ಸಂಸ್ಥೆಗೆ 5 ಬಾರಿ ರಾಜ್ಯದ ಅತ್ಯುತ್ತಮ ಸಹಕಾರಿ ಸಂಸ್ಥೆ ಅನ್ನೋ ಪ್ರಶಸ್ತಿ ಸಿಗುತ್ತೆ ಅಲ್ವಾ? ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಅದು ಕೂಡ ಹಂತ ಹಂತವಾಗಿ ಒಂದೇ ಕಂಟಿನ್ಯೂ ಆಗಿ ಬಂದದಲ್ಲ, ಆಗಲೂ ನಾವು ತುಂಬಾ ಸಂತೋಷ ಪಟ್ಟಿದ್ದೆವು. ಅದು ಜಿಲ್ಲಾ ಮಟ್ಟದಲ್ಲಿ ವಿತರಣೆ ಆಗುವಂತ ಕಾರ್ಯಕ್ರಮ, ಕೇಂದ್ರ ಸ್ಥಾನದಲ್ಲೆಲ್ಲ ಆ ವಿತರಣೆ ಅಂತ ಅಂದ್ರೆ ಅವರು ಕೊಡುವಂತದ್ದು ರಾಜ್ಯ ಮಟ್ಟದೇ, ಆದ್ರೆ ಅದನ್ನು ಜಿಲ್ಲಾ ಮಟ್ಟದಲ್ಲಿ ವಿಭಾಗ ಮಟ್ಟದಲ್ಲಿ ನಿರ್ಧರಿಸ್ತಾರೆ. ಅದು ಕೂಡ ನಮ್ಮ ಅಂಕಿಅಂಶ, ಪ್ರಗತಿ, ಸಾಧನೆ ಇದನ್ನು ನೋಡಿ ಕೊಡುವಂಥದ್ದು. ಆಗ್ಲೂ ಒಂದು ಹಂತದ ಸಂತೋಷ. ಪ್ರಾರಂಭಿಕವಾಗಿ ಸಿಗುವ ಬಹುಶಃ ಈ ಸರಿ ನನಗೆ ಸಹಕಾರ ರತ್ನ ಸಿದ್ದಷ್ಟು ಸಂತೋಷ ಆಗಿತ್ತು. ಆದ್ರೆ ನಾವು ಕೂಡ ಒಂದು ಪ್ರಶಸ್ತಿ ಪಡೆಯುವ ಅರ್ಹತೆ ನಮ್ಗೆ ಬಂತಲ್ವ ಅಂತ ಅದು ನಮಗೆ ಕುಶಾಲನಗರ ಸಿಕ್ಕಿತ್ತು. ಅದು ಕೂಡ ನಮಗೆ ಒಂದು ಮುಂಚಿನ ರಾತ್ರಿ ಫೋನ್ ಬಂದದ್ದು, ನಿಮ್ಗೆ ಪ್ರಶಸ್ತಿ ಉಂಟು ಬನ್ನಿ ಅಂತ ಹೇಳಿ. ಹಾಗೆ ಅದು ಕೂಡ ನಾವು ಅದು ಹಾಗೆ ಬಹುಶಃ ನನಗೆ ಅದರಲ್ಲಿ ವ್ಯತ್ಯಾಸ ಇಲ್ಲ. ಆಗ ನಮಗೆ ಉತ್ತಮ ಸಹಕಾರಿ ಸಂಸ್ಥೆಯಿಂದ ಸಿಕ್ಕಿದ ಪ್ರಶಸ್ತಿ, ಆ ನಂತರ ನನಗೆ ಉತ್ತಮ ವೈಯಕ್ತಿಕವಾಗಿ ಉತ್ತಮ ಸಹಕಾರಿ ಪ್ರಶಸ್ತಿ ಇದೆಲ್ಲ ಬಂದಾಗ ಈ ಸಂತೋಷದ ಮಿತಿ ಒಂದೇ ಇತ್ತು. ಮೊನ್ನೆ ಎಷ್ಟಾಗಿದೆ ಹಾಗೆ ಅದು ಸಣ್ಣ ದೊಡ್ಡದಂತಿಲ್ಲ. ಅಲ್ವಾ? ಖಂಡಿತ ಸರ್. ಇವಾಗ ನೀವು ಒಂದು ಸಂಸ್ಥೆಯ ಅಧ್ಯಕ್ಷರಾಗಿದ್ದೀರಿ. ಇವೆಲ್ಲವನ್ನ ಹೊರತುಪಡಿಸಿದ್ರೆ ಇವಾಗ ನಿಮ್ಮ ವೈಯಕ್ತಿಕ ಬದುಕು, ನಿಮ್ಮ ಒಂದು ಬಾಲ್ಯ ಜೀವನ ಯಾವ ರೀತಿ ಇತ್ತು? ಇವಾಗ ನೀವು ಅಧ್ಯಕ್ಷರಾಗಿದ್ದೀರಿ, ಬಟ್ ನೀವು ಒಂದು ಇವಾಗ ಬಾಲ್ಯದ ಜೀವನ ಯಾವ ರೀತಿಯಲ್ಲಿತ್ತು? ನಿಮ್ಮ ತಂದೆ ತಾಯಿಗಳ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಎಜುಕೇಶನ್ ಬಗ್ಗೆ ಹೇಳೋದಾದ್ರೆ, ಇವೆಲ್ಲದರ ಕುರಿತು ಹೇಳೋದಾದ್ರೆ ಸರ್. ನಮ್ಮ ತಂದೆ ತಾಯಿರು ಕೃಷಿಕ ಕುಟುಂಬದವರು. ಮತ್ತೆ ನಮ್ಮ ಕಡಾರಿ ಮನೆ ಅಂದ್ರೆ ಅದು ಸ್ವಲ್ಪ ಹಿಂದಿನಿಂದಲೂ ಒಂದು ಜನರಿಂದ ಗುರುತಿಸಲ್ಪಟ್ಟಂತ ಒಂದು ಮನೆತನ. ಅಂದ್ರೆ ಅಲ್ಲಿ ಎಲ್ಲ ರೀತಿಯ ಜನರಿಗೆ ಸಹಾಯ ಮಾಡುವಂತ ಇರಲಿ. ಆ ಉದಾಹರಣೆ ಕಡಾರಿ ಅಂದ್ರೆ ಅದರ ಅರ್ಥ ನಮಗೆ ಹೇಳ್ತಾರೆ ಪೂರ್ವಜರು. ನಮ್ಮ ಮನೆಯಲ್ಲಿ ಕಡಾರಿ ಯಾವುದು ಸಾಲದ ರೀತಿಯಲ್ಲಿ ಅಕ್ಕಿ ಕೊಡ್ತಿದ್ರು ನಮ್ಮ ಅಜ್ಜನ ಕಾಲದಲ್ಲಿ, ನಮ್ಮ ತಂದೆ ಕಾಲದಲ್ಲೆಲ್ಲ ದೊಡ್ಡ ನಮ್ಗೆ ಇದಿತ್ತು, ಬೇಸಾಯ ಇತ್ತು. ಅದರ ಅಕ್ಕಿಯನ್ನು ಜನರಿಗೆ ಮಳೆಗಾಲದಲ್ಲಿ ಸಾಲ ರೀತಿ ಕೊಟ್ಟು ಅದಕ್ಕೆ ಸ್ವಲ್ಪ ಮತ್ತೆ ಜಾಸ್ತಿ ತಗೊಳ್ಳೋದು, ಅದು ಆ ಪದ್ಧತಿಯಲ್ಲಿ ಇದರಿಂದ ಅದಕ್ಕೆ ಕಡಾರಿ ಅಂತೇಳಿ ಹೆಸರು ಬಂದಿದೆ. ಕಡ ಅರಿ ಕೊಡುವವರು ಕಡಾರಿಯವರು ಅಂತ ಹೇಳಿ. ಆದ್ರೆ ಈಗ ಸಂಪ್ರದಾಯ ನಿಂತಿದೆ. ಅಂದ್ರೆ ಈಗ ನಮ್ಮಲ್ಲಿರುವ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಬೇಸಾಯ ಮಾಡುದಿಲ್ಲ. ಹಾಗೆ ಅದೇ ರೀತಿ ನನ್ನ ಬೆಳವಣಿಗೆ ವಿಷಯ, ಶಿಕ್ಷಣ ವಿಷಯಗಳನ್ನು ನಾನು ಅಜ್ಜಿ ಮನೆಯಲ್ಲಿ ಕಲ್ತದ್ದು. ಕಡಾರಿಯಲ್ಲಿ ನಮ್ಮ ಹತ್ತಿರ ಅಲ್ಲಿ ಶಾಲೆ ಇರಲಿಲ್ಲ, ಬಜುವಳಿ ಬರಬೇಕಿತ್ತು. ಅಲ್ಲಿ ಮತ್ತೆ ಒಂದು ನದಿ ಅಡ್ಡ ಉಂಟು, ಅದನ್ನು ದಾಟಿ ಬರಬೇಕು. ಅದರಿಂದ ನಾನು ಇಲ್ಲಿ ಹತ್ತಿರದ ರಂಗಂಬಲ್ಕೆಯಲ್ಲಿ ನನ್ನ ಅಜ್ಜಿ ಮನೆ ಇತ್ತು, ಅಲ್ಲಿ ಕಲಿಸಿದ್ರು. ಅಲ್ಲಿಂದ ನಾನು ಬಹುಶಃ ಇಲ್ಲೇ ಕಲ್ತದ್ದು. ನಮ್ಮ ಹೈಸ್ಕೂಲ್ ಕೂಡ ಇದು ಬೈಲೂರು ಹೈಸ್ಕೂಲಲ್ಲಿ ಆದದ್ದು. ಮತ್ತೆ ನಮ್ಮ SSLC ಆದ ಮೇಲೆ ನಮಗೆ ಆಗ ಶಿಕ್ಷಣದ ಬಗ್ಗೆ ಹೆಚ್ಚು ಪ್ರೋತ್ಸಾಹ ನೀಡುವ, ಮಾರ್ಗದರ್ಶನ ನೀಡುವವರು ಇರಲಿಲ್ಲ. ಉದಾಹರಣೆಗೆ ಅಂತ ಒಂದು ವಾತಾವರಣದಲ್ಲಿ ನಾವು ಕಡಾರಿಗೆ ಹೋದೆ. ಅಲ್ಲಿ ಮನೆಗೆ ಹೋದಂದ್ರೆ ನಮ್ಮ ದೊಡ್ಡಪ್ಪನ ಒಟ್ಟಿಗೆ ಒಂದು ಅಂಗಡಿ ವ್ಯಾಪಾರದಲ್ಲಿ ಅವರೊಟ್ಟಿಗೆ ನಾನು 5 ವರ್ಷ ಅವರೊಟ್ಟಿಗೆ ಇದ್ದೆ. ಆ ನಂತರ ಕಾರಣಾಂತರದಲ್ಲಿ ನಾನು ಹೇಗೆ ಆಯ್ತು ನನಗೆ ಗೊತ್ತಿಲ್ಲ. ನಮ್ಗೊಂದು ಜೋಡ ರಸ್ತೆಯಲ್ಲಿ ನಮ್ಮ ಹಿರಿಯರಾದ ರಾಮಚಂದ್ರ ಭಟ್ರು ಒಂದು ಪ್ರೆಸ್ ಸ್ಟೋರ್ ಇರ್ತೇನೆ, ಅದಕ್ಕೆ ನೀನು ಕೂಡ ಬಾ, ಅದರಲ್ಲಿ ಸಿಬ್ಬಂದಿಗಾಗಿ ಮತ್ತೆ ಇನ್ನು ಪಾಲ್ದಾರನಾಗಿ ಇರು ಅಂತ ಹೇಳಿದ್ರು. ಮತ್ತೆ ಕ್ರಮೇಣ ಹಂತ ಹಂತವಾಗಿ ನಾನು ಪ್ರೆಸ್ ಅನ್ನು ನನಗೆ ಅವರು ಬಿಟ್ಟು ಕೊಟ್ರು ಅವರ ನಿವೃತ್ತಿಯ ನಂತರ. ಹಾಗೆ ನಾನು ಇದು ಮುದ್ರಣ ಉದ್ಯಮದಲ್ಲಿ ಹಾಗೆ ಬಂದೆ. ಆ ಟೈಮಲ್ಲಿ ಬಹುಶಃ ಅವರು ಕೂಡ ತುಂಬಾ ಸಾತ್ವಿಕ ಮತ್ತು ಸಂಸ್ಕಾರ ಅಂತ ವ್ಯಕ್ತಿ. ಯಾರು ನನಗೆ ಬಹುಶಃ ನನ್ನ ಗುರುಗಳು ಅವರಂತ ಹೇಳ್ಬೋದು, ರಾಮಚಂದ್ರ ಭಟ್ರು. ಅವರ ಮಾರ್ಗದರ್ಶನ ನನಗೆ ನಮ್ಮ RSP ಸಮಾಜದ ಬಗ್ಗೆ ಹೆಚ್ಚಿನ ಮಾಹಿತಿ, ನಮ್ಮ ಗುರುಮಠ, ಅದೇ ರೀತಿ ನಮ್ಮಲ್ಲಿ ಅನುಸರಿಸಬೇಕಾದ ಸಂಸ್ಕಾರಗಳನ್ನು ನನಗೆ ಅವರು ಕಲಿಸಿದರು, ಅವರು ಬೋಧಿಸಿದಂತ ಹೇಳಿ ನನ್ನ ಗುರು ಅಂತ ನಾವು ಒಪ್ಪುವುದು. ಹಾಗೆ ಅವರಿಂದಾಗಲೇ ನಾನು ಪರಿವರ್ತನೆ ಆದ ವ್ಯಕ್ತಿ ಸಮಾಜಮುಖಿಯಾಗಿ. ಮತ್ತೆ ತಂದೆ ತಾಯಿಯವರು ನಮ್ಗೆ ಅವರ ಆಶೀರ್ವಾದ ಉಂಟು. ನಾನು ತಂದೆ ತಾಯಿಯವರು ನಮಗೆ ಪೂರ್ಣ ಆಶೀರ್ವಾದ. ನಾವು ಏನ್ ಕೆಲಸ ಮಾಡಿದ್ರು ಅವ್ರು ಮೆಚ್ಚಿಕೊಳ್ತಾರೆ, ಮತ್ತೆ ನಮಗೆ ಪ್ರೋತ್ಸಾಹಿಸ್ತಾರೆ. ಎಸ್, ಇವಾಗ ಇನ್ನೊಂದು ಕ್ವಶನ್ ಕೇಳಬೇಕು ಸರ್. ಇದು ಎಷ್ಟರ ಮಟ್ಟಿಗೆ ಅಂದ್ರೆ ಕಾಂಟ್ರವರ್ಸಿ ಆಗುತ್ತಾ ನನಗೆ ಗೊತ್ತಿಲ್ಲ, ಬಟ್ ಜನರಿಗೆ ರೀಚ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾನು ಕೇಳ್ತಾ ಇರುವಂತದ್ದು. ಎಸ್, ಇವಾಗ ಪ್ರಶಸ್ತಿ ಸಿಕ್ಕಿದಾಕ್ಷಣ ಎಲ್ಲರೂ ಅಲ್ಲ, ಬಟ್ ಸಮ್ ಆಫ್ ಪೀಪಲ್ಸ್ ಏನ್ ಹೇಳ್ತಾರೆ, ಹೌದು ಇವರು ಎಂತ ದುಡ್ಡು ಕೊಟ್ಟಿದ್ದಾರೆ ಇರ್ಬೇಕು, ಅದಕ್ಕೆ ಇವರಿಗೆ ಪ್ರಶಸ್ತಿ ಸಿಕ್ಕಿತ್ತೆ ಅಂತ. ನಿಜ ಸರ್, ಬಟ್ ಯಾಕಂತಂದ್ರೆ ನಿಮ್ಮ ಒಂದು 30 ವರ್ಷಗಳ ಪರಿಶ್ರಮ ಜನರಿಗೆ ಎಷ್ಟರ ಮಟ್ಟಿಗೆ ಗೊತ್ತಾಗಿದೆಯಲ್ಲ ನನಗೆ ಗೊತ್ತಿಲ್ಲ, ಬಟ್ ನೀವು ಅಂತ ಜನಗಳಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಅಂತದ್ದು ಎಲ್ಲ ಕಡೆ ಕೂಡ ಉಂಟು. ನಾವು ನಮ್ದೊಂದು ಪ್ರತ್ಯೇಕ ಅಂತ ಹೇಳುದಿಲ್ಲ. ಹಾಗೆ ನಮ್ಮ ಈಗ ಪ್ರಶಸ್ತಿ ಸಿಕ್ಕಿದ ಮೇಲೆಲ್ಲ, ಅದರ ಮುಂಚೆ ಕೂಡ ಜನರು ಹೇಳ್ತಾರೆ ನಾವು 18% ಡಿವಿಡೆಂಡ್ ಕೊಡ್ತೀವಿ. ಯಾರಾದ್ರೂ ಒಬ್ಬ ತಿಳುವಳಿ ಕಡಿಮೆ ಅಂತ ಹೇಳ್ತಾನೆ, ಇದು ಅವರಿಗೆ ಬೇಕಾದಷ್ಟು ತಿಂದು ನಮಗೆ 18% ಕೊಟ್ಟಿದ್ದಾರೆ ಅಂತೇಳಿ. ಅದಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಸತ್ಯ ಪ್ರಾಮಾಣಿಕೆಯನ್ನು ಗೊತ್ತುಂಟು, ಅದನ್ನ ನಾವು ಯಾಕಂದ್ರೆ ಒಂದು ಉನ್ನತ ಮಟ್ಟ ಅಥವಾ ಒಂದು ಪ್ರಗತಿಯಾಗಿ ಹೋಗುವಾಗ ಟೀಕೆದಾರರು ಇರ್ಬೇಕು. ಟೀಕೆದಾರ ಇಲ್ಲದ್ರೆ ನಮ್ಗೆ ಆ ಸಾಧನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಇದು ಬರುದಿಲ್ಲ. ಮುಖ್ಯವಾಗಿ
ನಾನು ಹೇಳ್ತಾರೆ ಅವರ ಟೀಕೆಯನ್ನು ನಾನು ಆರೋಗ್ಯಕರ ಟೀಕೆಯನ್ನು ಸ್ವಾಗತಿಸ್ತೇನೆ, ಮೆಚ್ಚುತ್ತೇನೆ. ಈಗ ಮೊನ್ನೆ ಕೂಡ ನಮ್ಗೆ ಎಲ್ಲ ಒಂದೇ ಒಂದು ಕಮೆಂಟ್ಸ್ ಬಂತು, ಅದು ನಮ್ಮ ಯಾವ್ದೋ ಒಂದು ಕಮೆಂಟ್ಸ್ ಬಂತು, ಈ ಪ್ರಶಸ್ತಿ ಪಡೆಯುವ ಬಗ್ಗೆ ನೀವು ಎಷ್ಟು ಹಣ ಕೊಟ್ಟಿದ್ದೀರಿ ಅಂತ ಹೇಳಿ ಕಮೆಂಟ್ಸ್ ಬಂತು. ನಾನು ಅವ್ರಿಗೆ ನಾನು ಅವರ ನಂಬರ್ ಕಂಡು ಪ್ರಯತ್ನ ಮಾಡಿದ್ದೇನೆ, ಕಂಡು ಅವರ ಮನೆಗೆ ಹೋಗಿ ಅವರನ್ನು ಸನ್ಮಾನಿಸ್ತೇನೆ, ಅವ್ರಿಗೆ ಗೌರವ ಕೊಡ್ತೇನೆ. ಯಾಕಂದ್ರೆ ನಿಮ್ಗೆ ಒಬ್ರಿಗಾದ್ರೂ ಮನಸ್ಸಲ್ಲಿ ಇದು ಬಂತಲ್ವಾ ಹಾಗೆ. ಮತ್ತೆ ಇನ್ನೊಂದು ಕಡೆ ನೋಡಿದ್ರೆ ನಮ್ಗೆ ಸಾವಿರಾರು ಜನರು ಫೋನ್ ಮಾಡಿದ್ದಾರೆ. ಕೆಲವು ಬಹುಶಃ ನೀವು ಹೇಳಿದ್ರೆ ನಮಗೆ ಆಶ್ಚರ್ಯ ಆಗ್ತದೆ. ನಮ್ಮ ಕಾರ್ಕಳದಲ್ಲಿ ತುಂಬಾ ಜನಪ್ರಿಯ ಪ್ರಾಮಾಣಿಕ ತಹಶೀಲ್ದಾರ್ ಶಾಂತರಾಮ್ ಚುಪ್ಪಳು ಹೊಂದಿದ್ದಾರೆ. ಅವರು ಮಾಳ ಗ್ರಾಮದಲ್ಲಿದ್ದಾರೆ. ಅವರಿಗೆ 80 ವರ್ಷ ರಿಟೈರ್ಡ್ ಆಗಿ. ಅವರು ನನಗೆ ಫೋನ್ ಮಾಡಿ ಅಭಿನಂದನೆ ಹೇಳುವುದಿಲ್ಲ, ನಾನು ಸ್ವತಃ ನಿಮ್ಮನ್ನು ಕಂಡು ನಿಮ್ಮ 2 ಕೈ ಹಿಡಿದು ಅಭಿನಂದಿಸಿ ಬಂದಿದ್ದಾರೆ. ಹಾಗೆ ಅಂಥವ್ರು ಕೂಡ ಇದ್ದಾರೆ. ಅದು ಅಂಥವ್ರು ಜಾಸ್ತಿ ಇರೋದು. ಅದು ಅಲ್ಲದೆ ಈಗ ನಾಳ್ದು 30ನೇ ತಾರೀಕು ನಮ್ಮ RSP ಸಮಾಜದಿಂದ ಒಂದು ದೊಡ್ಡ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಅದು ನಮ್ಮ ನೆಗೆಟಿವ್ ಥಿಂಕಿಂಗ್ನ ಅಂಶ ಬರೀ ಕಡಿಮೆ ಉಂಟು, ಬಹುಶಃ 0.1% ಅಲ್ಲಿ ಇರ್ಬೋದು, 0.1%. ಆದ್ರೆ ಪಾಸಿಟಿವ್ 99% ನವರು ಇದ್ದಾರೆ. ಆ ಬಗ್ಗೆ ನಮಗೆ ಚಿಂತೆ ಇಲ್ಲ. ಅಂತ 1-2% ಬೇಕು. ಅದು ಇಲ್ಲದ್ರೆ ನಾವು ಅಷ್ಟು ಎಚ್ಚರವಾಗಿರುವುದಿಲ್ಲ. ನಮ್ಗೆ ಇನ್ನೊಬ್ರು ಕೇಳುವವರಿದ್ದಾರೆ, ನಮ್ಮನ್ನು ಟೀಕಿಸುವವರಿದ್ದಾರೆ. ಆ ಟೀಕೆಗಳೇ ನಮ್ಮ ಹೊಸ ಮಜಲು ದಾಟಿಗೆ ನಮಗೆ ಒಂದು ಶ್ರೇಯಸ್. ನಮಗೇನು ಅದರಲ್ಲಿ ಬೇಸರ ಇಲ್ಲ, ಅದನ್ನು ಸ್ವಾಗತಿಸ್ತೇವೆ ಅಲ್ವಾ? ಖಂಡಿತ. ಎಸ್, ಒಂದ್ ಹೇಳಿಕ್ ಇಷ್ಟಪಡ್ತೇನೆ. ಯಾಕಂತಂದ್ರೆ ಇವಾಗ ಎಲ್ಲರೂ ಅಂತಲ್ಲ, ಸಮ್ ಆಫ್ ಪೀಪಲ್ಸ್ ಹೇಳ್ತಾರೆ ಇವರಿಗೆ ದುಡ್ಡು ಕೊಟ್ಟು ಬಂದಿರ್ಬೋದೇನು ಹಾಗೀಗೆ ಅಂತ. ನಾನು ಆತರ ಕಮೆಂಟ್ ಮಾಡ್ಲಿಕ್ಕೆ ಈಸಿ, ನಿಜವಾಗ್ಲೂ ಹೌದು, ಏನೋ ಟೈಪ್ ಮಾಡಿ ಬಿಡ್ಬೋದು. ಬಟ್ ಇವರು ಯಾರಿಗೆ ಪ್ರಶಸ್ತಿ ಸಿಕ್ಕಿರುತ್ತೆ ಅಲ್ವಾ, ಅವ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ, ಅವ್ರು ಏನೆಲ್ಲ ಒಂದು ಸವಾಲುಗಳನ್ನ ಎದುರಿಸಿದ್ದಾರೆ ಅಂತ ನಿಮಗೆ ಗೊತ್ತಾ? ಅದನ್ನೆಲ್ಲ ತಿಳಿದುಕೊಂಡು ನೀವು ಆಮೇಲೆ ಕಮೆಂಟ್ ಹಾಕಿ. ಸುಮ್ನೆ ಏನೇನೋ ಕಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಅವ್ರು ಏನೋ ಪಾಪ ಅಷ್ಟು ಸವಾಲುಗಳನ್ನ ಎದುರಿಸಿ ತುಂಬಾ ಕಷ್ಟಪಟ್ಟು ಡೆಡಿಕೇಶನ್ ಇಂದ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಾರೆ. ಬಟ್ ನೀವು ಬಾಯಲ್ಲಿ ಹೇಳ್ದಷ್ಟು ತುಂಬಾನೇ ಸುಲಭ ಅಲ್ಲ ಸಾಧನೆ ಮಾಡುವಂಥದ್ದು. ಸೊ ಇನ್ಮೇಲೆ ಆ ಥರ ಕಮೆಂಟ್ ಮಾಡುವಾಗ ತುಂಬಾನೇ ಆಲೋಚನೆ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ ಯಾರು ಏನೇ ಹೇಳಿ, ಬಟ್ ನೀವು ಏನೂ ಪೈಸೆ ಕೊಡದೆ, ಏನೂ ಒತ್ತಡ ಇಲ್ಲದೆ ಪ್ರಾಮಾಣಿಕವಾಗಿ ಅದು ಒಲಿದು ಬಂದದ್ದು ಅಲ್ವಾ? ಅದು ನಾವು ಇಲ್ಲಿ ಹೇಳ್ತೀವಿ. ಮತ್ತೆ ನಮ್ಮ ಸೇವೆ ನಾವು ಹೇಗೆ 30 ವರ್ಷ ಕೊಟ್ಟರೆ ನಾವು ಯಾವುದೇ ರೀತಿಯ ಸಂಭಾವನೆ ಆಗಲಿ ಅಥವಾ ವೇತನ ಪಡೀಲಿಕ್ಕೆ ಅವಕಾಶ ಉಂಟು ಸಹಕಾರಿ ವ್ಯವಸ್ಥೆಯಲ್ಲಿ. ಅದು ನಾನು ಯಾವುದೂ ತಗೊಳ್ಳಿಲ್ಲ. 23 ವರ್ಷ ಪ್ರಾರಂಭ 23 ವರ್ಷ ನಮ್ಮ ಯಾವ ನಿರ್ದೇಶಕರು ಕೂಡ ಮೀಟಿಂಗ್ ಭತ್ಯೆ ಕೂಡ ತಗೊಳ್ಳಿಲ್ಲ ಇಲ್ಲ. ಮತ್ತೆ ನಮ್ಮ ಸೊಸೈಟಿ ಬೆಳೆಯಿತು, ಕೋಟಿಗಟ್ಟಲೆ ಇದಿತ್ತು. ಮತ್ತೆ ನಮ್ಮ ನಿರ್ದೇಶಕರು ಇವತ್ತು ಅವರೆಲ್ಲರೂ ಕಾರಿದ್ದವರು. ಅವರು ದೂರದ ಹೆಬ್ರಿಂದ ಬರಬೇಕು, ಉಡುಪಿಯಿಂದ ಬರಬೇಕು, ಬೆಳ್ಮಣ್ಣಿಂದ ಬರಬೇಕು. ಮಿನಿಮಮ್ ಅವರಿಗೆ ಕಾರಿನ ಪೆಟ್ರೋಲ್ ಖರ್ಚಾದರೂ ಕೊಡ್ಬೇಕಂತೇಳಿ ಈಗ ಸಾಂಕೇತಿಕವಾಗಿ 7 ವರ್ಷದಿಂದ ನಾವು ಅವರಿಗೆ ಮೀಟಿಂಗ್ ಭತ್ಯೆ ಕೊಡ್ತಾ ಇದ್ದೇವೆ. ಅದರಲ್ಲೂ ನಾನು ಹಾಗೆ ಹೇಳಿದ್ರೆ, ನಾನು ಹತ್ತಿರದಲ್ಲಿದ್ದೇನೆ, ನಾನು ತಗೊಂಡು ಅದು ಔಟ್ಲೇಸ್ ನೀವು ಕೊಡೋದು ನಮಗೆ ಬೇಡ. ಹಾಗೆ ಅನಿವಾರ್ಯ ತಗೊಂಡು ಆ ಹಣವನ್ನು ಬೇರೆ ಇಟ್ಟು ಒಳ್ಳೆಯ ಬೇರೆ ಶಿಕ್ಷಣಕ್ಕಾಗಿ ಇದಕ್ಕೆ ನಾನು ಕೊಡ್ತಾ ಇದ್ದೇನೆ. ಆದಷ್ಟು ನಾನು ಹೇಳ್ಬೇಕಾದ್ರೆ ಸೊಸೈಟಿಯಿಂದ ಒಂದೇ ಒಂದು ಪೈಸೆ ನನ್ನ ವೈಯಕ್ತಿಕವಾಗಿ ನಾನು ಪಡೆದಿದ್ದೇನೆ. ಧೈರ್ಯವಾಗಿ ಹೇಳ್ತೇನೆ, ನಾವು ಎಲ್ಲಿ ಹೇಳ್ತೇನೆ. ಖಂಡಿತ ಸರ್, ಕಷ್ಟಪಟ್ಟವರಿಗೆ ಒಳ್ಳೆದಾಗೇ ಆಗುತ್ತೆ. ಇದೇ ರೀತಿ ನಿಮ್ಮ ಸಂಸ್ಥೆ ಎನ್ನುವಂಥದ್ದು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ, ಹಾಗೆ ಸಾಕಷ್ಟು ಜನರಿಗೆ ನಿಮ್ಮ ಸಂಸ್ಥೆಯಿಂದ ಸಹಾಯವಾಗಲಿ ಅಂತ ಹೇಳ್ತಾ, ಸರ್ ಕೊನೆಯದಾಗಿ ಒಂದು ಕೇಳಬೇಕು. ಇಂದಿನ ಯುವ ಜನತೆಗೆ ನೀವು ಸ್ಫೂರ್ತಿಯಾಗಿದ್ದೀರಾ, ಮಾರ್ಗದರ್ಶಕರಾಗಿದ್ದೀರಾ. ಯಾಕಂತಂದ್ರೆ ನಾನು ಆವಾಗಲೇ ಹೇಳಿದೆ 30 ವರ್ಷಗಳ ಪರಿಶ್ರಮ. ಬಟ್ ಇವಾಗಿನ ಯುವ ಜನತೆ ಸ್ವಲ್ಪ ಏನೋ ಗಡಿಬಿಡಿ, ಆತುರದವರು, ತಾಳ್ಮೆ ಕಮ್ಮಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಿನ್ನೆ ನಾವೇನೋ ಒಳ್ಳೆ ಕೆಲಸ ಮಾಡಿದ್ರೆ ನಾಳೆನೆ ರಿಸಲ್ಟ್ ಬರ್ಬೇಕು ಅನ್ನೋ ತರ ಥಿಂಗ್ಸ್ ಇರುತ್ತೆ. ಸೊ ಅಂತ ಯುವ ಜನತೆಗೆ, ಯಾಕಂತಂದ್ರೆ ಸಾಕಷ್ಟು ಜನ ತುಂಬಾನೇ ಕಷ್ಟಪಡ್ತಾರೆ, ಬಟ್ ಅವರಿಗೆ ಅಂದ್ರೆ ಏನು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಅಥವಾ ತುಂಬಾ ಲೇಟ್ ಆಗ್ಬೋದು ಈ ರೀತಿಯಾಗಿ. ಸೊ ಅಂತವರಿಗೆ ನಿಮ್ಮ ಒಂದು ಏನಾದ್ರು ಸಜೆಷನ್ ಆಗಿರ್ಬೋದು, ಟಿಪ್ಸ್ ಆಗಿರ್ಬೋದು, ಏನ್ ಹೇಳಿಕ್ ಇಷ್ಟಪಡ್ತೀರಾ? ಖಂಡಿತ ನಾವು ಯಾವ ನಿರಾಶೆ ಆಗೋದು ಅಗತ್ಯ ಇಲ್ಲ. ನಿಜವಾಗಿ ನಮ್ಗೆ ತಾಳ್ಮೆ ಬೇಕು. ಮತ್ತೆ ನಮ್ಮ ವೃತ್ತಿ ಧರ್ಮ, ನಾವು ಏನ್ ಮಾಡ್ತಿದ್ದೇವೋ ಆ ವೃತ್ತಿ ಧರ್ಮವನ್ನು ನಾವು ಪರಿಪಾಲಿಸ್ಬೇಕು. ಖಂಡಿತ ಅದರಲ್ಲಿ ಇನ್ನೊಬ್ಬರಿಗೆ ಮೋಸ ಮಾಡೋದು ಅಥವಾ ಒಮ್ಮೆ ನಾವು ದುಡ್ಡು ಹಣ ಸಂಪಾದನೆ ಮಾಡಬೇಕು, ಒಮ್ಮೆ ನಾವು ಪ್ರತಿಷ್ಠೆ ಬರಬೇಕು ಅದು ಖಂಡಿತ ಸಾಧ್ಯ ಆಗುದಿಲ್ಲ. ಸ್ವತಃ ನಿರಂತರ ಪ್ರಯತ್ನ, ಛಲ, ಮತ್ತೊಂದು ಅವಕಾಶಗಳು ಸಿಗ್ತವೆ, ಅದನ್ನು ನಾವು ಸದುಪಯೋಗ ಮಾಡ್ಬೇಕು. ಈಗ ತುಂಬಾ ನೋಡ್ತೇವೆ ನಾವು, ಕೆಲವರಿಗೆ ಅವಕಾಶ ಸಿಕ್ಕಿದ ಅದನ್ನು ದುರುಪಯೋಗ ಮಾಡ್ತಾರೆ. ಯಾವುದೇ ಕಾರಣದಲ್ಲಿ ಒಮ್ಮೆ ಅವರ ವ್ಯವಹಾರ ಕ್ಷೇತ್ರದಲ್ಲಿ ತುಂಬಾ ಅವರಿಗೆ ಲಾಭಾಂಶ ಆಗಿ ಅವರ ಸಂಪನ್ಮೂಲ ಜಾಸ್ತಿ ಆಗ್ತದೆ, ಅದನ್ನು ದುರ್ವಿನಿಯೋಗ ಮಾಡ್ತಾರೆ. ಅಥವಾ ಅದನ್ನು ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಅದೆಲ್ಲ ಅಂಥದಕ್ಕೆ ಆಸ್ಪದ. ಪ್ರತಿಯೊಬ್ಬನಿಗೂ ನಮ್ಗೆ ಒಬ್ರು ಇಲ್ಲಿ ಕಾರ್ಕಳದಲ್ಲಿ ಪ್ರಮೋದ್ ಕುಮಾರ್ ಅಂತ ಹೇಳಿ ಒಬ್ಬ ಪ್ರಾಮಾಣಿಕ SI ಇದ್ರು. ಅವರಿಡು ಒಂದು ಕಳ್ಳನಿಗೂ ಒಂದು ಅವಕಾಶ ಇರ್ತದೆ, ಆದ್ರೆ ಅವ ಸದುಪಯೋಗ ಮಾಡ್ಬೇಕು. ಅವ ಮತ್ತು ದೊಡ್ಡ ಕದ್ದು ಕೊಡ್ತಾನೆ, ಅವ ಸಿಕ್ಕಿ ಬೀಳ್ತಾನೆ ಅಂತೇಳಿ. ಅದೇ ರೀತಿ ಪ್ರತಿಯೊಬ್ಬನಿಗೂ ಈ ಹುಟ್ಟು ಬಂದ ಈ ಭೂಮಿಯಲ್ಲಿ ಪ್ರತಿಯೊಬ್ಬನಿಗೂ ಬೇರೆ ಬೇರೆ ಅವಕಾಶ, ಅದು ದೊಡ್ಡದಿರ್ಬೋದು ಸಣ್ಣದಿರ್ಬೋದು, ಅವನಿಗೆ ಅವಕಾಶ ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಅವಕಾಶವನ್ನು ಸದುಪಯೋಗ ಮಾಡಿ ತಾಳ್ಮೆಯಿಂದ ಮತ್ತೆ ಅವರನ್ನು ಮಾಡುವಂತಹ ಕೆಲಸ ಅಲ್ಲಿ ವೃತ್ತಿ ಧರ್ಮ
ಒಂದು ಧರ್ಮ ಅಂತ ಇರ್ತದೆ, ಆ ಪ್ರಕಾರ ನಡಿಬೇಕು. ಅದು ಖಂಡಿತ ಎಲ್ರಿಗೂ ಯಶಸ್ಸು ಉಂಟು, ಯಾರಿಗೂ ನಿರಾಶೆ ಆಗುವ ಅಗತ್ಯ ಇಲ್ಲ. ಒಬ್ಬನಿಗೆ ಶಿಕ್ಷಣವೇ ಬೇಕಂತ ಇಲ್ಲ. ಈಗ ಶಿಕ್ಷಣದಲ್ಲಿ ಹಿಂದೆ ಬಿದ್ದವರು ಕೂಡ ಒಳ್ಳೆ ಒಳ್ಳೆ ಉದ್ಯೋಗ ಮಾಡ್ತಾರೆ. ಹಾಗೆ ನಾನು ಕೂಡ ತುಂಬಾ ಶಿಕ್ಷಣ ಪಡೆದು ಮುಂದೆ ಹೋದವನಲ್ಲ. ನನ್ನ ವೃತ್ತಿ ಜೀವನದಲ್ಲಿಯೂ ನಾನು ಯಶಸ್ವಿ ಆಗಿದ್ದೇನೆ, ನನ್ನ ಈ ಸಾರ್ವಜನಿಕ ಜೀವನದಲ್ಲೂ ನನಗೆ ಯಶಸ್ಸು ಬಂದಿದೆ ಅಂತೇಳಿ ಈಗ ಜನ ಹೇಳ್ತಿದ್ದಾರೆ. ಆದ್ರಿಂದ ನಾನು ಹೇಳುದು, ಯಾರು ಯುವಕರಾಗಲಿ ಇವತ್ತಾಗಲಿ ನಿರಾಶೆ ಆಗುವಂತ ವಿಷಯ ಅಲ್ಲ. ಶಿಕ್ಷಣವೇ ಮುಖ್ಯ ಅಲ್ಲ, ನನ್ನ ಜೀವನ ಪದ್ಧತಿ, ಜೀವನದಲ್ಲಿ ಅವನು ಅನುಸರಿಸುವಂತಹ ಧರ್ಮ ಅಥವಾ ಸಂಸ್ಕಾರ, ಇದರಿಂದ ನಾವು ಖಂಡಿತ ಯಶಸ್ಸು ನಮಗೆ ಕಟ್ಟಿಟ್ಟ ಬುಟ್ಟಿ. ಖಂಡಿತ ಸರ್, ಅದೇ ಹೇಳ್ತಾರಲ್ಲ, ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೂ ಪರವಾಗಿಲ್ಲ, ಬಟ್ ಜೀವನದಲ್ಲಿ ಪಾಸ್ ಆಗ್ಬೇಕು. ಖಂಡಿತ ಸರ್. ಸರ್, ಕೊನೆಯದಾಗಿ ನೀವು ಎಷ್ಟೇ ಬಿಸಿ ಇದ್ರು ಕೂಡ ನಮ್ಮ ವಾಹಿನಿಗೆ ಬಂದು ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನ ನಮ್ಗೆ ನೀಡಿ ನಿಮ್ಮ ಒಂದು ಯಶಸ್ಸಿನ ಹಾದಿಯ ಕುರಿತು ನಮ್ಗೆ ತಿಳಿಸ್ಕೊಟ್ರಿ. ನಿಮ್ಗೆ ಹೇಗ್ ಅನ್ನಿಸ್ತು ಸರ್? ಖಂಡಿತ ಸಂತೋಷ ಆಯ್ತು. ಈಗ ಮೊನ್ನೆಯಿಂದ ತುಂಬಾ ವಾಹಿನಿಯವರು ನಮಗೆ ಭೇಟಿಯಾಗಿ ಸಂದರ್ಶನ ಪಡಿತಿದ್ದಾರೆ. ಆದ್ರೂ ನೀವು ತುಂಬಾ ವಿಸ್ತೃತವಾಗಿ ನಮ್ಮ ಮನದಾಳದಲ್ಲಿ ಏನುಂಟ ಎಲ್ಲದಕ್ಕೂ ಅವಕಾಶ ಕೊಡಿದ್ರಿ. ಇಷ್ಟು ಹೊತ್ತು ನಾನು ಬೇರೆ ವಾಹಿನಿಯವ್ರ ಮಾತಾಡ್ಲಿಕ್ಕೆ, ನಾಳೆ ಕೂಡ ಬೇರೆಯವರು ಬರುವುದಿದ್ದಾರೆ ಇರ್ಬೋದು. ಅಂತೂ ನನಗೆ ತುಂಬಾ ಸಂತೋಷ ಆಯ್ತು. ಮತ್ತೆ ನಿಮ್ಮ NP ನ್ಯೂಸ್ ಈಗ ನಮ್ಮ ಕಾರ್ಕಳದಲ್ಲಿ ತುಂಬಾ ಬೆಳೀತಾ ಉಂಟು. ನಾವು ತುಂಬಾ ಕೂಡ ನೋಡ್ತಿದ್ದೇವೆ. ನಾವು ಕೂಡ ನಿಮ್ಮ ಗ್ರಾಹಕರೇ, ಸಂತೋಷವಾಗಿ ಹೇಳುವುದು. NP ಗ್ರೂಪಿನ ಒಬ್ಬ ಗ್ರಾಹಕ ನಾನು. ಹಾಗೆ ನಿಮ್ಮ NP ಗ್ರೂಪಿನ ಎಲ್ಲಾ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ವಾಸವಿ ಭಟ್ರಿಗೂ ಈ ಸಂದರ್ಭದಲ್ಲಿ ನಾನು ಚಿರಋಣಿಯಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಹಾಗೆ ನಿಮ್ಮ ಸಂಸ್ಥೆ ಇನ್ನೂ ಬೆಳೆಯಲಿ, ಈ ಮೂಲಕ ಸಮಾಜಕ್ಕೆ, ಸಾರ್ವಜನಿಕರಿಗೆ ಉತ್ತಮವಾದ ಒಂದು ದೃಶ್ಯ ಮಾಧ್ಯಮವಾಗಿ ಬೆಳೆಯಲಿ ಅಂತೇಳಿ ನಾನು ದೇವರ ಹಾರೈಸಿದ. ಇದನ್ನು ಈ ಕಾರ್ಯಕ್ರಮ ನೋಡ್ತಿರುವ ಎಲ್ಲ ಶ್ರೋತೃಗಳಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ಹೊತ್ತುಗಳ ಕಾಲ ನಿಮ್ಮ ಒಂದು 30 ವರ್ಷಗಳ ಯಶಸ್ಸಿನ ಹಾದಿಯ ಕುರಿತು ನಮಗೆ ತಿಳಿಸಿಕೊಟ್ರಿ. ಹಾಗೆ ಇಂದಿನ ಯುವ ಜನತೆಗೂ ಕೂಡ ತುಂಬಾನೇ ಸ್ಫೂರ್ತಿದಾಯಕವಾದಂತಹ ಮಾತುಗಳನ್ನು ಕೂಡ ನೀವು ತಿಳಿಸಿಕೊಟ್ರಿ. ಅವರೆಲ್ಲರೂ ಕೂಡ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಸರ್, ಇನ್ನು ನಿಮ್ಮ ಮುಂದಿನ ಅಂದರೆ ಇನ್ನಷ್ಟು ಶಾಖೆಗಳು ಓಪನ್ ಆಗಲಿ, ಸಾಕಷ್ಟು ಜನರಿಗೆ ನಿಮ್ಮ ಸಂಸ್ಥೆಯಿಂದ ಸಹಾಯವಾಗಲಿ ಅಂತ ಹೇಳ್ತಾ, ಹಾಗೆ ಆ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಮ್ಮ ವಾಹಿನಿಯ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ಧನ್ಯವಾದ. ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತುಗಳ ಕಾಲ ಶ್ರೀಯುತ ರವೀಂದ್ರ ಪ್ರಭುಗಳು ಅವರ ತಮ್ಮ ಯಶಸ್ಸಿನ ಜೀವನದ ಕುರಿತು ನಮಗೆ ತಿಳಿಸಿಕೊಟ್ರು. ಹಾಗೆಯೇ ಸಾಕಷ್ಟು ಸ್ಫೂರ್ತಿದಾಯಕ ಮಾತುಗಳನ್ನ ಕೂಡ ಅವರು ಆಡಿದ್ರು. ಇನ್ನಷ್ಟು ಅವರಿಗೆ ಜೀವನದಲ್ಲಿ ಒಳ್ಳೆಯದಾಗಲಿ, ಯಶಸ್ಸು ಸಿಗಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮ ನಿಮಗೂ ಕೂಡ ಇಷ್ಟವಾಗಿದೆಯಾ ಅಂತ ಹೇಳ್ತಾ, ಕೊನೆಯಲ್ಲಿ ದಿನಾಂಕ 30/11/2021 ಆದಿತ್ಯವಾರ ಮಧ್ಯಾಹ್ನ 3:30ಕ್ಕೆ ಶ್ರೀ ಆದಿಶಕ್ತಿ ಮಹಾಲಕ್ಷ್ಮಿ ದೇವಸ್ಥಾನ, ಲಕ್ಷ್ಮೀಪುರ, ಹಿರ್ಗಾನದಲ್ಲಿ ಇವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ. ಸೊ ನೀವೆಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹಾಗೆ ನಮ್ಮ ಚಾನೆಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಬೇಗ ಬೇಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿತ್ಯ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NP ನ್ಯೂಸ್. ಇದು ಭರವಸೆಯ ಬೆಳಕು. ಧನ್ಯವಾದಗಳು.